Good afternoon, everybody. So today we are going to study about pronouns. Pronouns means ಕನ್ನಡದಲ್ಲಿ ಸರ್ವನಾಮಗಳು ಅಂತ ಹೇಳ್ತೇವೆ. So we have a 4-mark question in your question paper where you need to answer the pronouns and which words they refer to. ಅಂದರೆ ನಿಮಗೆ 4 ಮಾರ್ಕಿನ ಪ್ರಶ್ನೆಯನ್ನ ಕೇಳಲಾಗುತ್ತೆ. ಆ 4 ಮಾರ್ಕಿನ ಪ್ರಶ್ನೆಯಲ್ಲಿ ಆ ಪ್ರೊನೌನ್ಗಳು ಯಾವ ನೌನ್ಗಳ ಬದಲಾಗಿ ಬಳಸಲ್ಪಟ್ಟಿದ್ದಾವೆ ಅನ್ನುವಂತಹದನ್ನ ನೀವು ಉತ್ತರಿಸಬೇಕಾಗತ್ತೆ. ಅವುಗಳನ್ನ ಉದಾಹರಣೆ ಸಮೇತ ನಾವು ನೋಡ್ತೇವೆ. ನಿಮ್ಗೆ ವಿದ್ಯಾರ್ಥಿಗಳೇ, ನಿಮ್ಗೆ ಸ್ಕ್ರೀನ್ ಕಾಣಿಸ್ತಾ ಇದೆಯಾ ಸ್ಪಷ್ಟವಾಗಿ? ಹಾ ಸರ್. ಓಕೆ, ಕಂಟಿನ್ಯೂ ಮಾಡೋಣ. ಪ್ರನೌನ್ ನೋಡಿ, ಪ್ರನೌನ್ ಮೀನ್ಸ್ ಫಾರ್ ನೌನ್. ಫಾರ್ ನೌನ್ ಅಂತ ಹೇಳಿದ್ರೆ ನೌನ್ ಬದಲಾಗಿ. ಪ್ರನೌನ್ ಅಂದ್ರೆ ಅದರ ಅರ್ಥ ಸರ್ವನಾಮ. ಇಲ್ಲಿ ಫಾರ್ ನೌನ್ ಅಂತ ಹೇಳಿದ್ರೆ ನೌನ್ ಬದಲಾಗಿ ಬಳಸಲ್ಪಡುವಂತಹ ಪದವೇ ಪ್ರನೌನ್ ಆಗಿರುತ್ತೆ. ನೌನ್ ಅಂದ್ರೆ ಏನ್ ಗೊತ್ತಾ? ಇಟ್ ಈಸ್ ದ ನೇಮ್ ಆಫ್ ಪರ್ಸನ್, ಅನಿಮಲ್, ಪ್ಲೇಸ್ ಅಂಡ್ ಥಿಂಗ್ಸ್. ಅಂದ್ರೆ ವ್ಯಕ್ತಿ, ಪ್ರಾಣಿ, ವಸ್ತು ಮತ್ತು ಸ್ಥಳಗಳ ಹೆಸರಾಗಿರುತ್ತೆ. ಅದಕ್ಕೆ ನಾವು ನಾಮಪದ. ನೋಡಿ, ನಾಮಪದ. ನಾಮ ಅಂದ್ರೆ ಹೆಸರು ಅಂತ, ಹೆಸರನ್ನ ಹೇಳುವಂತಹ ಪದ. ಈಗ ಅದ್ರ ಬದಲಾಗಿ ಬಳಸಲ್ಪಡುವಂತಹ ಪದ ಯಾವುದು ಅಂತ ಹೇಳಿದ್ರೆ ಅದಕ್ಕೆ ನಾವು ಪ್ರೊನೌನ್ ಅಂತ ಹೇಳ್ತೇವೆ. ಓಕೆ, ದ ಪ್ರೊನೌನ್ ಈಸ್ ಅ ವರ್ಡ್ ದಟ್ ಈಸ್ ಯೂಸ್ಡ್ ಇನ್ಸ್ಟೆಡ್ ಆಫ್ ಎ ನೌನ್. ಒಂದು ನೌನ್ ಬದಲಾಗಿ ಬಳಸಲ್ಪಡುವಂತಹ ಪದ ಪ್ರೊನೌನ್ ಆಗಿದೆ. ಇಟ್ ಈಸ್ ಯೂಸ್ಡ್ ಟು ಅವಾಯ್ಡ್ ದ ರಿಪಿಟೇಷನ್ ಆಫ್ ನೌನ್ಸ್. ಅಂದ್ರೆ ನಾಮಪದಗಳ ಪುನರಾವರ್ತನೆಯನ್ನ, ಅವುಗಳು ಮತ್ತೆ ರಿಪೀಟ್ ಆಗದೇ ಇರುವುದನ್ನ ತಡೆಯೋದಕ್ಕಾಗಿ ಬಳಸುವಂತಹದ್ದು ಪ್ರೊನೌನ್ ಆಗಿರುತ್ತೆ. ನಾವು ನೋಡ್ತೇವೆ ಉದಾಹರಣೆಗಳನ್ನ. ಯೂಶುವಲಿ ಇಟ್ ರೆಫರ್ಸ್ ಟು ನೌನ್ಸ್ ಆಲ್ರೆಡಿ ಮೆನ್ಷನ್ಡ್. ಅಂದ್ರೆ ಈಗಾಗಲೇ ಹೇಳಿರುವಂತಹ, ಪರಿಚಯಿಸಿರುವಂತಹ ನೌನ್ಗಳನ್ನ ಉಲ್ಲೇಖಿಸೋದಕ್ಕೆ ಇದನ್ನ ಬಳಸಲಾಗುತ್ತೆ. ಎ ಪ್ರೊನೌನ್ ಮಸ್ಟ್ ಬಿ ಆಫ್ ದ ಸೇಮ್ ಜೆಂಡರ್, ನಂಬರ್ ಅಂಡ್ ಪರ್ಸನ್ ಆಸ್ ದ ನೌನ್ ಇಟ್ ಸ್ಟ್ಯಾಂಡ್ಸ್ ಫಾರ್. ಅಂದ್ರೆ ಒಂದು ಪ್ರೊನೌನ್ ಏನಿರ್ಬೇಕು ಅಂತ ಹೇಳಿದ್ರೆ ಅದೇ ಲಿಂಗಕ್ಕೆ ಸೇರಿದ್ದಾಗಿರ್ಬೇಕು, ಅದೇ ವಚನಕ್ಕೆ, ಅಂದ್ರೆ ಏಕವಚನ, ಬಹುವಚನ ಅಂತ, ಸಿಂಗ್ಯುಲರ್, ಪ್ಲೂರಲ್ ಅಂತ. ಪರ್ಸನ್ ಅಂತ ಹೇಳಿದ್ರೆ ಅವುಗಳಲ್ಲಿ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಅಂತ ಬರುತ್ತೆ. ಈಗ ಐ ಮತ್ತು ವಿ ಇದೆ, ಅದು ಫಸ್ಟ್ ಪರ್ಸನ್. ಯು ಅಂತ ಇದೆ, ಅದು ಸೆಕೆಂಡ್ ಪರ್ಸನ್. ಹಿ, ಶಿ, ಇಟ್, ದೇ ಅಂತ ಬರುತ್ತೆ, ಅದು ಥರ್ಡ್ ಪರ್ಸನ್ ಆಗಿರುತ್ತೆ. ಸೊ ಅಲ್ಲಿ ಬಂದಂತಹ, ಈಗ ಜಾನ್ ಅನ್ನೋ ಹೆಸರು ಬಂದಾಗ ಅಲ್ಲಿ ಹಿ ಬರುತ್ತೆ, ಅದು ಥರ್ಡ್ ಪರ್ಸನ್. ಆ ತರಹ ಥರ್ಡ್ ಪರ್ಸನ್ ಅಂದ್ರೆ ಯಾವ ಪರ್ಸನ್ ನ ಒಂದು ನೌನ್ ಬಂದಿರುತ್ತೆ ಅದೇ ಪರ್ಸನ್ ನ ಏನಾಗಬೇಕು, ಪ್ರೊನೌನ್ ಬರಬೇಕು. ಈಗ ನಂಬರ್, ಈಗ ಐ ನಾನು ಅಂದಾಗ, ಯು ಅಂದಾಗ, ಹಿ ಅಂದಾಗ ಸಿಂಗ್ಯುಲರ್ ಇರುತ್ತೆ. ಈಗ ಜಾನ್ ಅಂದಾಗ ಜಾನ್ ಸಿಂಗ್ಯುಲರ್ ಅಲ್ವಾ, ಹಾಗಾಗಿ ಅದ್ರ ಜಾನ್ ಬದಲಾಗಿ ಹಿ ಬಳಸ್ತೇವೆ ಏಕವಚನದಲ್ಲಿ. ಈಗ ಚಿಲ್ಡ್ರನ್ ಅನ್ನೋದು ಮಕ್ಕಳು, ಅದ್ರ ಬದಲಾಗಿ ಪ್ರೊನೌನ್ ಯಾವ್ದು ಬರುತ್ತೆ? ದೇ, ಬಹುವಚನ ಬರುತ್ತೆ ಅಲ್ವಾ. ಸೊ ಹೀಗೆ. ಈಗ ರಾಧಾ ಅಂದಾಗ ಅದು ಹೆಣ್ಣು, ಹಾಗಾಗಿ ಅಲ್ಲೇನ್ ಬರಬೇಕು? ಶೀನೇ ಬರಬೇಕು, ಬದಲಾಗಿ ಹಿ ಬರಲ್ಲ. ಈಗ ನಾವು ರಮನ್ ಅಂದಾಗ ಅದು ಗಂಡು, ಮ್ಯಾಸ್ಕ್ಯುಲಿನ್ ಜೆಂಡರ್ ಆಗಿರುತ್ತೆ, ಆವಾಗ ಅಂದ್ರೆ ಪುಲ್ಲಿಂಗ ಆಗಿರುತ್ತೆ, ಆವಾಗ ನಾವು ಹೀಯನ್ನೇ ಬಳಸಬೇಕು. ಈ ರೀತಿಯಾಗಿ ನೋಡಿ, ಎ ಪ್ರೊನೌನ್ ಮಸ್ಟ್ ಬಿ ಆಫ್ ದ ಸೇಮ್ ಜೆಂಡರ್, ನಂಬರ್ ಅಂಡ್ ಪರ್ಸನ್ ಆಸ್ ದ ನೌನ್ ಇಟ್ ಸ್ಟ್ಯಾಂಡ್ಸ್ ಫಾರ್. ಅಂದ್ರೆ ಯಾವ ನೌನ್ ಬದಲಾಗಿ ನಾವು ಪ್ರೊನೌನ್ ಅನ್ನು ಬಳಸ್ತೀವೋ ಆವಾಗ ಅಲ್ಲಿರುವಂತಹ ಜೆಂಡರ್,
ಲಿಂಗ, ನಂಬರ್, ಸಂಖ್ಯೆ ಮತ್ತು ಪರ್ಸನ್ ಅನ್ನ ಏನ್ ಮಾಡಬೇಕು, ನಾವು ಪರಿಗಣನೆಗೆ ತೆಗೆದುಕೊಳ್ಬೇಕು ಅನ್ನುವಂಥದ್ದು. ಯೂಸಿಂಗ್ ಪ್ರೊನೌನ್ಸ್. We commonly use pronouns in speech and writing to avoid sounding unnatural and repetitive by reusing the same noun in a sentence multiple times. ಅಂದ್ರೆ ಒಂದು ವಾಕ್ಯದಲ್ಲಿ ಒಂದೇ ನೌನ್ ಅನ್ನ ನಾವು ಪದೇ ಪದೇ ಬಳಸೋದ್ರಿಂದ ಅದು ಅನ್ಯಾಚುರಲ್ ಅಂತ ಅನ್ಸುತ್ತೆ. ರಿಪಿಟೇಟಿವ್, ಪದೇ ಪದೇ ಅದು ಪುನರಾವರ್ತನೆ ಆಗೋದು ಕಿರಿಕಿರಿ ಅಂತ ಅನ್ಸುತ್ತೆ. ಹೇಗೆ ಅಶೋಕನು, ಅಶೋಕನ ಮಗನನ್ನು, ಅಶೋಕನ ಸಾಮ್ರಾಜ್ಯದ, ಅಶೋಕನ ಧರ್ಮ ಪ್ರಚಾರಕ್ಕಾಗಿ ಅಂತ ಹೀಗೆಲ್ಲ ಅಶೋಕ 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 ಅಂತ ರಿಪೀಟ್ ಆದಾಗ ಇಟ್ ಸೀಮ್ಸ್ ಟು ಬಿ ಅನ್ಯಾಚುರಲ್. ಇಟ್ ಸೌಂಡ್ಸ್ ಅನ್ಯಾಚುರಲ್ ಅಂಡ್ ಇಟ್ ಸೀಮ್ಸ್ ಟು ಬಿ ರಿಪಿಟೇಟಿವ್ ಅಂಡ್ ಸಮಟೈಮ್ಸ್, ನಾಟ್ ಸಮಟೈಮ್ಸ್, always it irritates the listener. That is why to avoid such kind of repetition and sounding unnatural we use pronouns. ಆ ರೀತಿಯಾಗಿ ಕಿರಿಕಿರಿ ಆಗೋದನ್ನ ಮತ್ತು ಅದು ಅಸ್ವಾಭಾವಿಕ ಅನ್ನುವ ರೀತಿಯಲ್ಲಿ ಅದು ಉಚ್ಚರಿಸಲ್ಪಡೋದ್ರಿಂದ, ಹೇಳಲ್ಪಡೋದ್ರಿಂದ ಅದನ್ನ ಅವಾಯ್ಡ್ ಮಾಡುವ ಸಲುವಾಗಿ ನಾವು ಪ್ರೊನೌನ್ ಅನ್ನ ಬಳಸ್ತೇವೆ. ಒಂದು ಉದಾಹರಣೆ ಇದೆ ನೋಡಿ. ಟೇಕ್ ಫಾರ್ ಎಕ್ಸಾಂಪಲ್ ದ ಫಾಲೋಯಿಂಗ್ ಸೆಂಟೆನ್ಸ್. John said that John wants to use the computer that belongs to John. ನೋಡಿ, ಇಲ್ಲಿ ಜಾನ್ 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 ಅಂತ ರಿಪೀಟ್ ಆಗಿದೆ ಅಲ್ವಾ? ಓಕೆ, ದ ಸೆಂಟೆನ್ಸ್ ಈಸ್ ಆಕ್ವರ್ಡ್ ಬಿಕಾಸ್ ಜಾನ್ ಈಸ್ ರಿಪೀಟೆಡ್ ಸೋ ಮೆನಿ ಟೈಮ್ಸ್. ಇಲ್ಲಿ ವಾಕ್ಯ ಒಂದು ಸ್ವಲ್ಪ ಅಸಂಬದ್ಧ ಅಂತ ಅನ್ಸುತ್ತೆ. ವಾಕ್ಯ ಅಸಂಬದ್ಧ ಅಲ್ಲ, ಅಲ್ಲಿ ಪುನರಾವರ್ತನೆ ಆಗಿರುವಂತಹ ಪದ ಒಂದು ಸ್ವಲ್ಪ ಅಸಂಬದ್ಧ ಅಂತ ಅನ್ಸುತ್ತೆ. ಇನ್ಸ್ಟೆಡ್, ಬದಲಾಗಿ, we can use personal pronouns to stand in for the name of the antecedent to make the sentence sound more natural. As in, antecedent ಅಂತ ಹೇಳಿದ್ರೆ ಈಗ ಜಾನ್ ಅನ್ನೋ ಬದಲಾಗಿ ನಾವು ಹಿ ಅನ್ನೋ ಪದವನ್ನ ಬಳಸ್ತೇವೆ ಅಲ್ವಾ? ಈಗ ಮುಂದಿನ ಉದಾಹರಣೆ ನೋಡಿ. ಇದನ್ನ ಹೀಗೆ ಬರಿಬಹುದು, ಆ ರಿಪಿಟೇಷನ್ ಅನ್ನ ಅವಾಯ್ಡ್ ಮಾಡೋ ಸಲುವಾಗಿ. ಗಮನಿಸಿ, ಜಾನ್ ಸೇಡ್ ದ್ಯಾಟ್. ಅಲ್ಲಿ ನೋಡಿ, ಮೇಲ್ಗಡೆ ವಾಕ್ಯದಲ್ಲಿ ಜಾನ್ ಅಂತ ಇದೆ, ಅದರ ಬದಲಾಗಿ ಕೆಳಗಡೆ ವಾಕ್ಯದಲ್ಲಿ ಹಿ ಅಂತ ಬರೆದಿದ್ದೇವೆ ಅಲ್ವಾ? ಕೊನೆಗೆ ಆ ವಾಕ್ಯದ ಕೊನೆಗೆ ಜಾನ್ ಅಂತ ಇದೆ. ಸೊ ಆ ಜಾನ್ ಬದಲಾಗಿ ಕೆಳಗಿನ ವಾಕ್ಯದಲ್ಲಿ ಹಿಮ್ ಅನ್ನ ಬರೆದಿದ್ದೇವೆ ಅಲ್ವಾ? ಈಗ ಇಲ್ಲಿ ಜಾನ್ ಅನ್ನೋದು ಹಿ ಅನ್ನೋ ಪ್ರೊನೌನ್ ದ ಆಂಟಿಸಿಡೆಂಟ್ ಆಗಿರುತ್ತೆ. ಅಂದ್ರೆ ಯಾವ ನಾಮಪದದ ಬದಲಾಗಿ ಒಂದು ಪ್ರೊನೌನ್ ಬಳಸಲ್ಪಟ್ಟಿರುತ್ತೋ ಆ ನಾಮಪದಕ್ಕೆ ಆಂಟಿಸಿಡೆಂಟ್ ಅಂತ ಹೇಳ್ತಾರೆ. ಅಂದ್ರೆ ಮೊದಲು ಬಳಸಲ್ಪಟ್ಟಿರುವಂತದ್ದು ಅಂತ ಅರ್ಥ. ಐ ಹೋಪ್ ದಟ್ ಯು ಗಾಟ್ ಅನ್ ಐಡಿಯಾ ಹೌ ಪ್ರೊನೌನ್ಸ್ ರೀಪ್ಲೇಸ್ ನೌನ್ಸ್. ಅಂದ್ರೆ ಹೇಗೆ ಪ್ರೊನೌನ್ಗಳು ಈ ನೌನ್ ಸ್ಥಳವನ್ನ ಆಕ್ರಮಿಸಿಕೊಳ್ತವೆ ಅಥವಾ ನೌನ್ನ ಬದಲಾಗಿ ಹೇಗೆ ಬಳಸಲ್ಪಡುತ್ತೆ ಅನ್ನುವಂತಹ ಒಂದು ಐಡಿಯಾ ನಿಮ್ಗೆ ಬಂದಿರಬಹುದು ಅಂತ ಅನ್ಕೊಳ್ತೇನೆ. ಇನ್ನೊಂದ್ಸಾರಿ ಆ ವಾಕ್ಯ ಹೇಳ್ತೀನಿ ನೋಡಿ. ಜಾನ್ ಸೆಡ್ ದ್ಯಾಟ್ ಜಾನ್ ವಾಂಟ್ಸ್ ಟು ಯೂಸ್ ದ ಕಂಪ್ಯೂಟರ್ ದಟ್ ಬಿಲಾಂಗ್ಸ್ ಟು ಜಾನ್. ಅದನ್ನೇ ನೀವು ಹೀಗೆ ಹೇಳ್ಬೋದು ಕರೆಕ್ಟ್ ಆಗಿ. ಜಾನ್ ಸೆಡ್ ದ್ಯಾಟ್ ಹಿ ವಾಂಟ್ಸ್ ಟು ಯೂಸ್ ದ ಕಂಪ್ಯೂಟರ್ ದಟ್ ಬಿಲಾಂಗ್ಸ್ ಟು ಹಿಮ್. ಈಗ ಹೇಳ್ತೀನಿ ನೋಡಿ. ಅಶೋಕನು ಮೌರ್ಯ ಸಾಮ್ರಾಜ್ಯದ ಶ್ರೇಷ್ಠ ದೊರೆಯಾಗಿದ್ದ. ಅಶೋಕನು ತನ್ನ ಅಶೋಕನ ಸಾಮ್ರಾಜ್ಯವನ್ನ ವಿಸ್ತರಿಸಿದನು. ಅಶೋಕನು ಅಶೋಕನ ಮಕ್ಕಳನ್ನ, ಹೀಗೆ ನಾವು ಪದೇ ಪದೇ ರಿಪೀಟ್ ಮಾಡುವುದರ ಬದಲಾಗಿ ಅಶೋಕನು ಒಬ್ಬ ಶ್ರೇಷ್ಠ ದೊರೆ, ಅವನು. ಮತ್ತೆ ನಾವು ಅಶೋಕ ಹೇಳಲ್ಲ, ಯಾಕಂದ್ರೆ ಅಶೋಕ ಅನ್ನುವಂತಹ ನಾಮಪದವನ್ನ ನಾವು ಈಗಾಗಲೇ ಪರಿಚಯಿಸಿದ್ದೇವೆ. ಹಾಗಾಗಿ ಮತ್ತೆ ಅಶೋಕ ಅಂತ ಹೇಳುವ ಅವಶ್ಯಕತೆ ಇಲ್ಲ. ಬದಲಾಗಿ ಅಲ್ಲಿ ಅವನು, ಅವನ ಅಂತ ಹೇಳಿ ಪದಗಳನ್ನ ಬಳಸ್ತಾ ಹೋಗ್ತೇವೆ. ಹೀಗೆ ಬಳಸೋದನ್ನೇ ನಾವೇನ್ ಹೇಳ್ತೇವೆ, ಪ್ರೊನೌನ್ ಅಂತ ಹೇಳ್ತೇವೆ. ಈಗ ಟೈಪ್ಸ್ ಆಫ್ ಪ್ರೊನೌನ್ಸ್ ಇದಾವೆ.
ಅದರಲ್ಲಿ ಮೊದಲನೇದು ಯಾವುದು ಅಂತ ಹೇಳಿದ್ರೆ ಪರ್ಸನಲ್ ಪ್ರೊನೌನ್ಸ್ ಅಂತ. ಕೇಳಿಸ್ತಾ ಇದೆಯಲ್ಲ ವಿದ್ಯಾರ್ಥಿಗಳೇ? ಪರ್ಸನಲ್ ಪ್ರೊನೌನ್ಸ್ ಅಂತ ಹೇಳಿದ್ರೆ ಅಲ್ಲಿ ನೋಡಿ, ಪರ್ಸನಲ್ ಪ್ರೊನೌನ್ಸ್ ಅಲ್ಲಿ ಸಬ್ಜೆಕ್ಟ್ ಅಂತ ಬರುತ್ತೆ. ಇವುಗಳೆಲ್ಲ ನೀವು ತುಂಬಾ ಪ್ರಾಥಮಿಕ ಹಂತದಲ್ಲೇ ಕಲಿಬೇಕಾದಂತಹ ಪ್ರೊನೌನ್ಗಳಾಗಿದ್ದಾವೆ. ಸ್ಟಿಲ್ ಲೆಟ್ಸ್ ಹ್ಯಾವ್ ಅ ಡಿಸ್ಕಷನ್, ಲೆಟ್ಸ್ ಹ್ಯಾವ್ ಅ ಗ್ಲಾನ್ಸ್ ಟುವರ್ಡ್ಸ್ ದ ಟೈಪ್ಸ್ ಆಫ್ ಪ್ರೊನೌನ್ಸ್. ಓಕೆ, ಸೊ ಸಬ್ಜೆಕ್ಟ್ ಅಂತ ಹೇಳಿದ್ರೆ ಐ ಅಂದ್ರೆ ನಾನು, ವಿ ಅಂತ ಹೇಳಿದ್ರೆ ನಾವು, ಯು ಅಂತ ಹೇಳಿದ್ರೆ ನೀನು, ಯು ಅಂತ ಹೇಳಿದ್ರೆ ನೀವು. ನೋಡಿ, ಐ ಅಂದ್ರೆ ನಾನು ಅಂದಾಗ ಅದು ಏಕವಚನ, ಸಿಂಗ್ಯುಲರ್ ಅಂತ ಹೇಳ್ತೇವೆ. ವಿ ಅನ್ನೋದೇನಾಗಿರುತ್ತೆ, ಪ್ಲೂರಲ್ ಆಗಿರುತ್ತೆ. ಈ ಐ ಮತ್ತು ವಿ ಇದೆಯಲ್ವಾ, ಇದು ಎರಡನ್ನು ಸೇರಿ ಫಸ್ಟ್ ಪರ್ಸನ್ ಅಂತ ಹೇಳ್ತಾರೆ. ಯು ಮತ್ತು ಯು ಇದೆ, ನೀನು ಮತ್ತೆ ನೀವು, ಇದನ್ನ ಸೆಕೆಂಡ್ ಪರ್ಸನ್ ಅಂತ ಹೇಳ್ತಾರೆ. ಮುಂದೆ ಬರುವಂತಹದ್ದು ಹಿ. ಹಿ ಅಂದ್ರೆ ಅವನು, ಶಿ ಅಂದ್ರೆ ಅವಳು, ಇಟ್ ಅಂದ್ರೆ ಅದು, ದೇ ಅಂದ್ರೆ ಅವರು, ದೇ ಅಂದ್ರೆ ಅವು. ಇಲ್ಲಿ ಹಿ, ಶಿ, ಇಟ್ ಅಂಡ್ ದೇ ಆರ್ ಥರ್ಡ್ ಪರ್ಸನ್ ಪ್ರೊನೌನ್ಸ್. ಓಕೆ, ಇನ್ ಸಬ್ಜೆಕ್ಟ್ಸ್. ಈ ಸಬ್ಜೆಕ್ಟ್ ಅಲ್ಲಿ ಇದಕ್ಕೆ ಥರ್ಡ್ ಪರ್ಸನ್ ಅಂತ ನಾವು ಹೇಳ್ತೇವೆ. ಇವುಗಳ ಅರ್ಥ ನಮಗೆ ಗೊತ್ತಿರಬೇಕು. ಗೊತ್ತಿದ್ದಾಗ ತುಂಬಾ ಸುಲಭವಾಗಿ ಒಂದು ಪ್ಯಾರಾಗ್ರಾಫ್ ಅನ್ನು ಅರ್ಥ ಮಾಡ್ಕೊಂಡ್ಬಿಟ್ಟು ಅದು ಯಾವ ನೌನ್ ಬಗ್ಗೆ ಹೇಳ್ತಾ ಇದೆ ಅನ್ನೋದನ್ನ ನಾವು ಆನ್ಸರ್ ಮಾಡಬಹುದು. ಈ ಪರ್ಸನಲ್ ಪ್ರೊನೌನ್ಸ್ ಅಲ್ಲಿ ಆಬ್ಜೆಕ್ಟ್ಸ್ ಅಂತ ಕೂಡ ಬರುತ್ತೆ. ಏನು ಆಬ್ಜೆಕ್ಟ್? ಮೀ ಅಂತ ಬರುತ್ತೆ. ಮೀ ಅಂದ್ರೆ ನನಗೆ, ನನ್ನನ್ನು. ಈ ನೋಟ್ಸ್ ನಾನು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಆಮೇಲೆ ಹಾಕ್ತೇನೆ, ನೀವು ಬರ್ಕೊಳ್ಳಬೇಕು. ಮೀ ನನಗೆ, ನನ್ನನ್ನು. ಅಸ್ ನಮಗೆ, ನಮ್ಮನ್ನು. ಯು ನಿನಗೆ, ನಿನ್ನನ್ನು. ಯು ನಿಮಗೆ, ನಿಮ್ಮನ್ನು. ಹಿಮ್ ಅವನಿಗೆ, ಅವನನ್ನು. ಹರ್ ಅವಳಿಗೆ, ಅವಳನ್ನು. ಇಟ್ ಅದಕ್ಕೆ, ಅದನ್ನು. ದೆಮ್ ಅವರಿಗೆ, ಅವರನ್ನು. ದೆಮ್ ಅವುಗಳಿಗೆ, ಅವುಗಳನ್ನು. ಸೊ ದಿಸ್ ಈಸ್ ಹೌ, if we know the meaning of a subject and object in our Kannada, we can easily understand, we can easily answer the words they refer to. ಅಂದ್ರೆ ಇವುಗಳ ಅರ್ಥ ನಮಗೆ ಗೊತ್ತಿದ್ರೆ ನಮಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಬರುವಂತಹ ಪ್ರಶ್ನೆಯಲ್ಲಿ ಆ ಪ್ರೊನೌನ್ಗಳು ಏನನ್ನ ಯಾರ ಬಗ್ಗೆ ಕುರಿತಾಗಿ ಹೇಳ್ತಾ ಇದ್ದಾವೆ ಅಂತ ತುಂಬಾ ಸುಲಭವಾಗಿ ಅರ್ಥ ಮಾಡ್ಕೊಳ್ಬಹುದು. ಇನ್ನು ಎರಡನೇ ಪ್ರೊನೌನ್ ಪೊಸೆಸಿವ್ ಪ್ರೊನೌನ್ಸ್ ಅಂತ. ಸೆಕೆಂಡ್ ಟೈಪ್ ಆಫ್ ಪ್ರೊನೌನ್ಸ್ ಪೊಸೆಸಿವ್ ಪ್ರೊನೌನ್ಸ್. ಇದರಲ್ಲಿ ಮೊದಲನೇದು ಪೊಸೆಸಿವ್ ಅಡ್ಜೆಕ್ಟಿವ್ಸ್ ಅಂತ ಬರುತ್ತೆ. ಇದರಲ್ಲಿ ಪೊಸೆಸಿವ್ ಅಡ್ಜೆಕ್ಟಿವ್ಸ್ ಅಂತ ಬರುತ್ತೆ, ಪೊಸೆಸಿವ್ ಪ್ರೊನೌನ್ಸ್ ಅಂತ ಬರುತ್ತೆ. ದೀಸ್ ಆರ್ ಯೂಸ್ ಟು ಎಕ್ಸ್ಪ್ರೆಸ್ ಒನ್ಸ್ ಪೊಸೆಷನ್. ಅಂದ್ರೆ ಒಬ್ಬ ವ್ಯಕ್ತಿನೋ, ಪ್ರಾಣಿನೋ, ವಸ್ತುನೋ, ಸ್ಥಳಗಳ ಒಂದು ಸ್ವಾಧೀನತೆಯನ್ನ ಹೇಳೋದಕ್ಕೆ ಇವುಗಳನ್ನ ಬಳಸ್ತಾರೆ. ಯಾವುದು ಪೊಸೆಸಿವ್ ಅಡ್ಜೆಕ್ಟಿವ್ ಅಂತ ಹೇಳಿದ್ರೆ ಮೈ ನನ್ನ, ಅವರ್ ನಮ್ಮ, ಇವರ್ ನಿನ್ನ, ಇವರ್ ನಿಮ್ಮ, ಹೀಸ್ ಅವನ ಅಥವಾ ತನ್ನ, ಹರ್ ಅವಳ ಅಥವಾ ತನ್ನ, ಇಟ್ಸ್ ಅದರ ತನ್ನ, ದೇರ್ ಅವರ ಅಥವಾ ತಮ್ಮ, ದೇರ್ ಅವುಗಳ ಅಥವಾ ತಮ್ಮ ಅಲ್ವಾ. ಅವರ ಮನೆ, ಅವಳ ಟೇಬಲ್ ಅಥವಾ ಅವಳ ಬ್ಯಾಗು, ಅವನ ಟೆಲಿಫೋನ್, ಹೀಗೆಲ್ಲ ನಾವು ಹೇಳ್ಬೋದು. ನಿನ್ನ ಪುಸ್ತಕ, ಅದನ್ನ ಇಂಗ್ಲಿಷ್ ಅಲ್ಲಿ ಯುವರ್ ಬುಕ್ ಅಂತ ನಾವು ಹೇಳ್ತೇವೆ. ಇನ್ನು ಪೊಸೆಸಿವ್ ಅಡ್ಜೆಕ್ಟಿವ್ ಪೊಸೆಸಿವ್ ಪ್ರೊನೌನ್ಸ್ ಯಾವುದು ಅಂತ ಹೇಳಿದ್ರೆ ಮೈನ್ ನನ್ನದು, ಅವರ್ಸ್ ನಮ್ಮದು, ಯುವರ್ಸ್ ನಿನ್ನದು, ಯುವರ್ಸ್ ನಿಮ್ಮದು, ಹೀಸ್ ಅವನದು, ಹರ್ಸ್ ಅವಳದು, ಇಟ್ಸ್ ಅದರದು ಅಥವಾ ಅದರದ್ದು ಅಂತ ಕೂಡ ಹೇಳ್ಬೋದು. ದೇರ್ಸ್ ಅವರದು, ದೇರ್ಸ್ ಅವುಗಳದು. ಸೊ ಈ ಪ್ರೊನೌನ್ಗಳ ಅರ್ಥ ನಮಗೆ ಗೊತ್ತಿದ್ದಾಗ, ಇವುಗಳ ಅರ್ಥ ನಮಗೆ ಗೊತ್ತಿದ್ಬಿಟ್ರೆ ತುಂಬಾ ಸುಲಭವಾಗಿ ಆ ಪ್ರೊನೌನ್ಗಳ ಏನನ್ನ ರೆಫರ್ ಮಾಡ್ತಾ ಇದ್ದಾವೆ, ಏನನ್ನ ಉಲ್ಲೇಖಿಸ್ತಾ ಇದ್ದಾವೆ ಅನ್ನೋದನ್ನ ಸುಲಭವಾಗಿ ನಾವು ಬರಿಬಹುದು. ಆ ಕಾರಣಕ್ಕಾಗಿ ಈ ಪ್ರೊನೌನ್ಗಳ ಒಂದು ಜ್ಞಾನ ನಮಗೆ ಅಗತ್ಯವಾಗಿ ಬೇಕಾಗಿದೆ. ಇನ್ನು ಮೂರನೇದು ರಿಫ್ಲೆಕ್ಸಿವ್ ಪ್ರೊನೌನ್ಸ್.
ಇವುಗಳ ಐಡಿಯಾ ಇರಲಿ, ನಿಮಗೆ ಐಡಿಯಾ ಇರಲಿ ಅಷ್ಟೇ. ಸೊ ಇಟ್ ಹೆಲ್ಪ್ಸ್ ಯು ಅಲಾಟ್. ಇದು ನಿಮಗೆ ತುಂಬಾ ಸಹಾಯಕಾರಿಯಾಗುತ್ತೆ. ಮೈ ಸೆಲ್ಫ್ ಅಂದ್ರೆ ನನ್ನನ್ನೇ, ಅವರ್ ಸೆಲ್ಫ್ಸ್ ಅಂದ್ರೆ ನಮ್ಮನ್ನೇ, ಯುವರ್ ಸೆಲ್ಫ್ ಅಂದ್ರೆ ನಿನ್ನನ್ನೇ, ಯುವರ್ ಸೆಲ್ಫ್ಸ್ ಅಂದ್ರೆ ನಿಮ್ಮನ್ನೇ, ಹಿಮ್ ಸೆಲ್ಫ್ ಅಂದ್ರೆ ಅವನನ್ನೇ, ಹರ್ ಸೆಲ್ಫ್ ಅಂದ್ರೆ ಅವಳನ್ನೇ, ಇಟ್ ಸೆಲ್ಫ್ ಅಂದ್ರೆ ಅದನ್ನೇ, ದೆಮ್ಸೆಲ್ಸ್ ಅವರನ್ನೇ, ದೆಮ್ಸೆಲ್ಸ್ ಅವುಗಳನ್ನೇ. ಇವಕ್ಕೆ ರಿಫ್ಲೆಕ್ಸಿವ್ ಪ್ರೊನೌನ್ ಅಂತ ಯಾಕೆ ಹೇಳ್ತಾರೆ? ರಿಫ್ಲೆಕ್ಸಿವ್ ಪ್ರೊನೌನ್ ಅಂತ ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ, ಸೊ ರಿಫ್ಲೆಕ್ಟ್ ಅಂದ್ರೆ ಪರಿಣಾಮ ಬೀರುವುದಂತ. ಈಗ ಮಾಡಿದ ಕ್ರಿಯೆ ಮಾಡಿದಾತನ ಮೇಲೆಯೇ ಎರಗುವುದನ್ನ, ಪರಿಣಾಮ ಬೀರುವುದನ್ನ ಸೂಚಿಸುವ ಪ್ರೊನೌನ್ಗೆ ರಿಫ್ಲೆಕ್ಸಿವ್ ಪ್ರೊನೌನ್ಸ್ ಅಂತಾರೆ. ಒಂದು ಉದಾಹರಣೆ ಕೊಡ್ತೀನಿ ನೋಡಿ. ಐ ಅಬ್ಯೂಸ್ಡ್ ಮೈ ಸೆಲ್ಫ್ ಫಾರ್ ದಟ್ ಮಿಸ್ಟೇಕ್. ಆ ತಪ್ಪಿಗಾಗಿ ನನ್ನನ್ನೇ ಬೈದುಕೊಂಡೆನು. ಇಲ್ಲಿ ಬೈಯೋರು ಯಾರು? ನಾನು ಅಲ್ವಾ? ಸೊ ಬೈಯುವಂತಹ ಕ್ರಿಯೆ ಯಾರ ಮೇಲೆ ಆಗುತ್ತೆ? ನನ್ನ ಮೇಲೇನೆ ಆಗತ್ತೆ ಅಲ್ವಾ? ಅಲ್ವಾ? ಸೊ ಹೀಗೆ ಒಂದು ರಿಫ್ಲೆಕ್ಷನ್ ಅನ್ನ ಹೇಳುವಂತಹ ಪ್ರೊನೌನ್ಗೆ ರಿಫ್ಲೆಕ್ಸಿವ್ ಪ್ರೊನೌನ್ಸ್ ಅಂತ ನಾವು ಹೇಳ್ತೇವೆ. ನೆಕ್ಸ್ಟ್ ಎಂಪ್ಯಾಟಿಕ್ ಪ್ರೊನೌನ್ಸ್. ಇದಕ್ಕೆ ಎಂಪ್ಯಾಟಿಕ್ ಪ್ರೊನೌನ್ಸ್ ಅಂತ ಯಾಕೆ ಹೇಳ್ತಾರೆ? ಒತ್ತಿ ಹೇಳೋದಕ್ಕೆ, ಎಂಪಸೈಸ್ ಮಾಡಿ ಹೇಳೋದಕ್ಕೆ, ಸ್ಟ್ರೆಸ್ ಹಾಕಿ ಹೇಳೋದಕ್ಕೆ ಬಳಸುವಂತಹ ಪ್ರೊನೌನ್ ಆಗಿರುತ್ತೆ. ಈ ರಿಫ್ಲೆಕ್ಸಿವ್ ಪ್ರೊನೌನ್ ಮತ್ತು ಎಂಪ್ಯಾಟಿಕ್ ಪ್ರೊನೌನ್ ಪದಗಳು ಒಂದೇ ಆಗಿರುತ್ತೆ, ಬಟ್ ಬಳಸುವಂತಹ ಉದ್ದೇಶ ಮತ್ತು ಸಂದರ್ಭಕ್ಕನುಸಾರವಾಗಿ ಅದು ಬೇರೆ ಅರ್ಥವನ್ನ ಪಡ್ಕೊಳ್ಳುತ್ತೆ. ಹೇಗೆ ಒತ್ತಿ ಹೇಳ್ತೇವೆ ನೋಡಿ. ಮೈ ಸೆಲ್ಫ್ ಅಂದ್ರೆ ನಾನೇ, ಸ್ವತಃ ನಾನೇ, ಖುದ್ದು ನಾನೇ ಅಂತ ಹೇಳ್ತೀವಲ್ವಾ? ಹಾಗೆ ಸ್ಟ್ರೆಸ್ ನಾನು ಅಂತ ಹೇಳೋದು ಸಿಂಪಲ್ ಆಗಿ ನಾನೇ, ಅವನೇ, ಪೊಲೀಸನೇ, ಕಳ್ಳನೇ ಅಂತ ಹೇಳಿ ನಾವು ಸ್ಟ್ರೆಸ್ ಕೊಟ್ಟು ಹೇಳ್ತೀವಲ್ವಾ? ಸೊ ಅಂತ ಸಂದರ್ಭದಲ್ಲಿ ಈ ಪ್ರೊನೌನ್ಗಳನ್ನು ನಾವು ಬಳಸ್ತೇವೆ. ಅವರ್ ಸೆಲ್ಫ್ಸ್ ನಾವೇ, ಯುವರ್ ಸೆಲ್ಫ್ ನೀನೇ, ಯುವರ್ ಸೆಲ್ಫ್ಸ್ ನೀವೇ, ಹಿಮ್ಸೆಲ್ಫ್ ಅವನೇ, ಹರ್ ಸೆಲ್ಫ್ ಅವಳೇ, ಇಟ್ ಸೆಲ್ಫ್ ಅದೇ, ದೆಮ್ಸೆಲ್ಸ್ ಅವರೇ, ದೆಮ್ಸೆಲ್ಸ್ ಅವುಗಳೇ ಅಂತ ಹೇಳಿ ಇವುಗಳ ಅರ್ಥವನ್ನು ನಾವು ನೋಡಬಹುದು. ಇನ್ನು ಇನ್ನೊಂದಿಷ್ಟು ಪ್ರೊನೌನ್ಗಳಿದ್ದಾವೆ, ಇವುಗಳು ಕೂಡ ಪ್ರೊನೌನ್ ಅನ್ನುವ ಪರಿಚಯ ನಿಮಗಿರಲಿ ಅಷ್ಟೇ. ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಸ್. ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಸ್ ಅಂದ್ರೆ ಏನು? ದೇ ಆರ್ ಯೂಸ್ ಟು ಇಂಡಿಕೇಟ್ ಸ್ಪೆಸಿಫಿಕ್ ಪೀಪಲ್ ಆರ್ ಥಿಂಗ್ಸ್ and indicate whether they are a singular or plural, and they are near or not near to the speaker. They are this, that, these, those. This, that ಮತ್ತೆ these, those ಆಗಿದೆ. ಇಲ್ಲಿ ಇವುಗಳನ್ನು ಯಾಕೆ ಬಳಸ್ತಾರೆ ಅಂತ ಹೇಳಿದ್ರೆ, ನಿರ್ದಿಷ್ಟವಾದ ಜನರನ್ನ, ವಸ್ತುಗಳನ್ನ ಮತ್ತು ಜೊತೆಗೆ ಅಲ್ಲಿರುವಂತದ್ದು ಸಿಂಗ್ಯುಲರ್ ಆಗಿದೆ, ಏಕವಚನ ಆಗಿದೆಯಾ, ಬಹುವಚನ ಆಗಿದೆಯಾ, ಅದು ಹತ್ರ ಇದೆಯಾ, ಈ ಮಾತನಾಡುವ ವ್ಯಕ್ತಿಗೆ ಹತ್ರ ಇದೆಯಾ, ದೂರ ಇದೆಯಾ. ಯಾಕಂದ್ರೆ ಸಮೀಪ ಇದ್ರೆ ದಿಸ್ ಹೇಳ್ತೇವೆ, ದೂರ ಇದ್ರೆ ವಚನ ಆಗಿದ್ದು ಸಮೀಪ ಇದ್ರೆ ದೀಸ್ ಹೇಳ್ತೇವೆ, ದೂರ ಇದ್ರೆ ದೋಸ್ ಹೇಳ್ತೇವೆ. ಹಾಗಾಗಿ ನಿಮಗೆ ದಿಸ್, ದ್ಯಾಟ್, ದೀಸ್, ದೋಸ್ ಇವುಗಳನ್ನು ಕೂಡ ಪ್ರೊನೌನ್ಸ್ ಅಂತ ಹೇಳ್ತಾರೆ ಅನ್ನೋ ಪರಿಚಯ ನಿಮಗೆ ಇರಲಿ. ಇನ್ನು ಡಿಸ್ಟ್ರಿಬ್ಯೂಟಿವ್ ಪ್ರೊನೌನ್ಸ್. It considers members of a group separately rather than collectively. ಈಗ ಒಂದು ಗುಂಪನ್ನ ಸಾಮೂಹಿಕವಾಗಿ ಹೇಳುವುದರ ಬದಲಾಗಿ ಆ ಗುಂಪಲ್ಲಿ ಇರುವಂತಹ ಪ್ರತಿಯೊಬ್ಬ ವ್ಯಕ್ತಿಯನ್ನ ಸಪರೇಟ್ ಆಗಿ ಪರಿಗಣಿಸುವಂತದ್ದು. ಪ್ರತಿಯೊಬ್ಬ ವಿದ್ಯಾರ್ಥಿ ಅಂದಾಗ ಅಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಯನ್ನ ಸಪರೇಟ್ ಆಗಿ ನಾವು ಕನ್ಸಿಡರ್ ಮಾಡ್ತೇವೆ. ವಿದ್ಯಾರ್ಥಿಗಳು ಅಂದ್ಬಿಟ್ರೆ ಸಾಮೂಹಿಕವಾಗಿ ಎಲ್ಲ ವಿದ್ಯಾರ್ಥಿಗಳು ಬಂದ್ಬಿಡ್ತಾರೆ. ಇಲ್ಲಿ ಒಬ್ಬೊಬ್ಬರನ್ನ ಸಪರೇಟ್ ಆಗಿ ನೋಡುವಂತದ್ದು. ಅದಕ್ಕೆ ನಾವು ಈಚ್, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, EACH ಆಗಬೇಕು. ಈಚ್, ಎವ್ರಿ, ಐದರ್, ನೀದರ್. ಸೊ ಇವುಗಳನ್ನ ನಾವೇನ್ ಮಾಡ್ತೇವೆ, ಡಿಸ್ಟ್ರಿಬ್ಯೂಟಿವ್ ಅಡ್ಜೆಕ್ಟಿವ್ಸ್ ಆಗಿ ನಾವು ಕಾಣ್ತೇವೆ. ರಿಲೇಟಿವ್ ಪ್ರೊನೌನ್ಸ್, ಇವುಗಳ ಬಗ್ಗೆ ಒಂದಿಷ್ಟು ಉದಾಹರಣೆ ಸಮೇತ ಎಕ್ಸ್ಪ್ಲೇನ್ ಮಾಡ್ತೇನೆ. ರಿಲೇಟಿವ್ ಪ್ರೊನೌನ್ಸ್
are used to connect relative clauses. They are who, whom, whose, which, that, where. ಎರಡು ವಾಕ್ಯಗಳಿರ್ತವೆ. ಆ ಎರಡು ವಾಕ್ಯಗಳಲ್ಲಿ ಇರುವಂತಹ ಸಂಬಂಧವನ್ನ ಆಧರಿಸಿ ಅದನ್ನ ಒಂದೇ ವಾಕ್ಯ ಮಾಡ್ತಾರೆ. ಆ ಒಂದೇ ವಾಕ್ಯ ಮಾಡುವಾಗ ಅಲ್ಲಿ ಸಂಬಂಧ ಸೂಚಿಸುವಂತ ಎರಡು ಪದಗಳಿರುವಾಗ ಒಂದು ಪದವನ್ನ ಬಿಡಬೇಕಾಗತ್ತೆ. ಆ ಪದವನ್ನ ಬಿಡುವುದರ ಬದಲಾಗಿ ಪ್ರನೌನ್ ಅನ್ನು ನಾವು ಬಳಸ್ತೇವೆ. ಅದು ಹೇಗೆ ಅಂತ ಉದಾಹರಣೆ ಸಮೇತ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಹೇಳ್ತೇನೆ. ಇಂಟ್ರಾಗೇಟಿವ್ ಪ್ರನೌನ್ಸ್, ಪ್ರಶ್ನಾರ್ಥಕ ಪ್ರನೌನ್ಸ್ಗಳು. ಇಂಟ್ರಾಗೇಟಿವ್ ಪ್ರನೌನ್ಸ್ ಆರ್ ಯೂಸ್ಡ್ ಟು ಆಸ್ಕ್ ಕ್ವೆಶ್ಚನ್ಸ್ functioning either as the subject or object of such sentences. They are who, whom, whose, which, that. ಇವು ಪ್ರಶ್ನೆಯನ್ನ ಕೇಳುವಂತಹ ಪ್ರನೌನ್ಗಳು ಆಗಿದ್ದಾವೆ. ವಾಕ್ಯದಲ್ಲಿ ಸಬ್ಜೆಕ್ಟ್ ಆಗಿಯೂ ಇರಬಹುದು ಅಥವಾ ಒಬ್ಜೆಕ್ಟ್ ಆಗಿಯೂ ಕೂಡ ಇರಬಹುದು. ಇವುಗಳ ಕೆಲಸ ಏನಂತ ಹೇಳಿದ್ರೆ ಪ್ರಶ್ನೆಯನ್ನ ಕೇಳುವಂತದ್ದು ಆಗಿರುತ್ತೆ. ಇಂಡೆಫಿನಿಟ್ ಪ್ರನೌನ್ಸ್. Indefinite pronouns do not refer to specific or particular person or persons or things. ಇವುಗಳು ಇಂಡೆಫಿನಿಟ್ ಅಂದ್ರೆ ಅನಿರ್ದಿಷ್ಟವಾದಂಥವು. ಇವುಗಳು ಯಾರ ಬಗ್ಗೆಯೂ ಕೂಡ ಸ್ಪಷ್ಟವಾಗಿ ಮತ್ತು ನಿರ್ದಿಷ್ಟವಾಗಿ ಹೇಳೋದಿಲ್ಲ. ಎನಿಬಡಿ, ಯಾರಾದ್ರೂ ಒಬ್ರು. ಎನಿವನ್, ಯಾರೋ ಒಬ್ರು. ಸಮ್ಒನ್, ಯಾರೋ ಒಬ್ರು. ಸಂಬಡಿ, ಯಾರೋ ಒಬ್ರು. ನೋ ಒನ್, ನೋಬಡಿ, ಯಾರೊಬ್ರು ಇಲ್ಲ. ಈ ರೀತಿಯಾಗಿ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಪರ್ಟಿಕ್ಯುಲರ್ ಆಗಿ ಸ್ಪೆಸಿಫಿಕ್ ಆಗಿ ಇದು ಯಾವುದೇ ವ್ಯಕ್ತಿಯ ಬಗ್ಗೆ, ಸ್ಥಳದ ಬಗ್ಗೆ, ವಸ್ತುವಿನ ಬಗ್ಗೆ ಹೇಳಲ್ಲ. ಇನ್ನು ಡಮ್ಮಿ ಆರ್ ಎಕ್ಸ್ಪ್ಲಿಟಿವ್ ಪ್ರನೌನ್ಸ್ ಅಂತ ಹೇಳ್ತಾರೆ. ದ ವರ್ಡ್ಸ್ ದಟ್ ಫಂಕ್ಷನ್ ಗ್ರಾಮ್ಯಾಟಿಕಲಿ ಆಸ್ ಪ್ರನೌನ್ಸ್ ಬಟ್ ದೇ ಡು ನಾಟ್ ರಿಪ್ಲೇಸ್ ಎ ನೌನ್, ಫ್ರೇಸ್ ಆರ್ ಕ್ಲಾಸ್. ಇವುಗಳು ಗ್ರಾಮರ್ ಅಲ್ಲಿ ಪ್ರನೌನ್ಸ್ ಆಗಿ ಫಂಕ್ಷನ್ ಮಾಡ್ತವೆ, ಆದ್ರೆ ಇವುಗಳು ಯಾವುದೇ ನೌನ್ ಆಗ್ಲಿ ಒಂದು ಫ್ರೇಸ್ ಆಗ್ಲಿ ಕ್ಲಾಸ್ ಆಗ್ಲಿ ಇದು ರಿಪ್ರೆಸೆಂಟ್ ಮಾಡಲ್ಲ ಪ್ರನೌನ್ ತರ. ದೇ ರೆಫರ್ ಟು ನಥಿಂಗ್ ಇನ್ ಪರ್ಟಿಕ್ಯುಲರ್. ಅವುಗಳು ಯಾವುದನ್ನು ಕೂಡ ನಿರ್ದಿಷ್ಟತೆಯಲ್ಲಿ ಹೇಳೋದಿಲ್ಲ. ಇನ್ಸ್ಟೆಡ್ ಹೆಲ್ಪಿಂಗ್ ದ ಸೆಂಟೆನ್ಸ್ ಟು ಫಂಕ್ಷನ್ ಪ್ರಾಪರ್ಲಿ ಇನ್ ಎ ಗ್ರಾಮ್ಯಾಟಿಕಲ್ ಕಾಂಟೆಕ್ಸ್ಟ್. ಒಂದು ಈ ವ್ಯಾಕರಣದ ಸಂದರ್ಭದಲ್ಲಿ ಅದು ಒಂದು ಶುದ್ಧವಾದ ವಾಕ್ಯವಾಗಿರ್ಬೇಕು ಅಂತ ಹೇಳ್ಬಿಟ್ಟು ಏನಾಗುತ್ತೆ ಇವುಗಳು ಬಳಸಲ್ಪಡ್ತವೆ. ದೇ ಆರ್ ಯಾವ್ದು ಗೊತ್ತಾ? ಹಿಯರ್, ದೇರ್, ಇಟ್ ಇವುಗಳಾಗಿದ್ದಾವೆ. ಈಗ ನೋಡಿ, ಈಗ ನಾವು ದೇರ್ ಆರ್ 20 ಸ್ಟೂಡೆಂಟ್ಸ್ ಇನ್ ದ ಕ್ಲಾಸ್ ಅಂತ ಹೇಳ್ತೇವೆ. ತರಗತಿಯಲ್ಲಿ 20 ವಿದ್ಯಾರ್ಥಿಗಳಿದ್ದಾರೆ. ಅದನ್ನ ಹೀಗೂ ಹೇಳ್ಬೋದು, ಏನಂತ ಹೇಳಿ 20 ಸ್ಟೂಡೆಂಟ್ಸ್ ಆರ್ ಇನ್ ದ ಕ್ಲಾಸ್ ಅಂತ ಹೇಳ್ಬೋದು ಅಲ್ವಾ. ಅಲ್ಲಿ ನಂಬರ್ ಇರುವಾಗ ನಾವೇನ್ ಮಾಡ್ಬೋದು, ದೇರ್ ಆರ್ 20 ಸ್ಟೂಡೆಂಟ್ಸ್ ಇನ್ ದ ಕ್ಲಾಸ್ ಅಂತ ಕೂಡ ಹೇಳ್ಬೋದು. ಹೀಗೆ ಈ ಡಮ್ಮಿ ಸಬ್ಜೆಕ್ಟ್ ಅಂತ ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ, ಸೊ ಇಟ್ ಈಸ್ ಯೂಸ್ಡ್ ಗ್ರಾಮ್ಯಾಟಿಕಲಿ ಬಟ್ ಇಟ್ ಡಸ್ ನಾಟ್ ಹ್ಯಾವ್ ಪರ್ಟಿಕ್ಯುಲರ್ ಮೀನಿಂಗ್. ಇಟ್ ಡಸ್ ನಾಟ್ ರಿಪ್ಲೇಸ್ ಎನಿ ವರ್ಡ್ ಅನ್ನೋದನ್ನು ನಾವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಬೇಕು. ಇನ್ನು ರಿಲೇಟಿವ್ ಪ್ರೊನೌನ್ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಏನ್ ರಿಲೇಟಿವ್ ಪ್ರೊನೌನ್ ಅಂತ ಹೇಳಿದ್ರೆ ಅವಾಗ ನಾನು ಹೇಳ್ತೇನೆ ಅಂತ ಹೇಳಿದೆ. ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನೋಡೋಣ. ರಿಲೇಟಿವ್ ಪ್ರೊನೌನ್ಸ್ ಆರ್ ಯೂಸ್ಡ್ ಟು ಕನೆಕ್ಟ್ ರಿಲೇಟಿವ್ ಕ್ಲಾಸಸ್. ದೇ ಆರ್ ಹೂ, ಹೂಮ್, ಹೂಸ್, ವಿಚ್, ದ್ಯಾಟ್, ವೇರ್. ಅಂದ್ರೆ ಎರಡು ವಾಕ್ಯಗಳನ್ನ ಸೇರಿಸುವಂತಹ ಕೆಲಸವನ್ನ ಮಾಡುತ್ತೆ ರಿಲೇಟಿವ್ ಕ್ಲಾಸಸ್. ರಿಲೇಟಿವ್ ಕ್ಲಾಸಸ್, ಕ್ಲಾಸ್ ಅಂದ್ರೆ ವಾಕ್ಯ ಅಂತ ಅರ್ಥ. ಇಲ್ಲಿ ಎರಡು ವಾಕ್ಯಗಳ ಮಧ್ಯೆ ಏನೋ ಸಂಬಂಧ ಸೂಚಿಸುವಂತ ಪದಗಳಿರುತ್ತೆ, ಅವುಗಳ ಆಧಾರದ ಮೇಲೆ ಸೇರಿಸಿಬಿಟ್ಟು ಒಂದೇ ವಾಕ್ಯ ಮಾಡ್ತಾರೆ. ಆ ಒಂದೇ ವಾಕ್ಯ ಮಾಡುವಾಗ ಈ ಪದಗಳನ್ನ ನಾವು ಬಳಸಬೇಕಾಗಿ ಬರುತ್ತೆ. ಉದಾಹರಣೆಗಳನ್ನು ನೋಡೋಣ. ನೋಡಿ, ಮೊದಲನೇ ಉದಾಹರಣೆ, ಶೇಕ್ಸ್ಪಿಯರ್ ಈಸ್ ಆನ್ ಇಂಗ್ಲಿಷ್ ಪ್ಲೇ ರೈಟ್. ಶೇಕ್ಸ್ಪಿಯರ್ ಒಬ್ಬ ಇಂಗ್ಲಿಷ್ ನಾಟಕಕಾರ. ಹಿ ಹ್ಯಾಸ್ ರಿಟನ್ ಹ್ಯಾಮ್ಲೆಟ್. ಅವನು ಹ್ಯಾಮ್ಲೆಟ್ ಅನ್ನ ಬರೆದಿದ್ದಾನೆ. ಎರಡು ವಾಕ್ಯದ ಮಧ್ಯೆ ಇರುವಂತಹ ಸಂಬಂಧ ಏನು? ಒಂದು ಶೇಕ್ಸ್ಪಿಯರ್, ಮತ್ತೊಂದು ಹಿ ಅಲ್ವಾ. ಈ ಎರಡು ವಾಕ್ಯ, ಎರಡು ನೋಡಿ, ಎರಡು ಇಂಡಿವಿಜುವಲ್ ಸೆಪರೇಟ್ ವಾಕ್ಯಗಳು ಇದಾವೆ ಅಲ್ವಾ. ಆದ್ರೆ ಈ ಎರಡನ್ನೂ ಕೂಡ ನಾವು ಏನ್ ಮಾಡಬೇಕು ಅಂತ ಹೇಳಿದ್ರೆ, ಈ ಎರಡನ್ನೂ ಕೂಡ ನಾವು ಸೇರಿಸ್ಬಿಟ್ಟು ಒಂದೇ ವಾಕ್ಯ ನಾವು ಮಾಡ್ತೇವೆ. ಅದು ಹೇಗಾಗತ್ತೆ ಅಂತ ಹೇಳಿದ್ರೆ, ಈಗ ಶೇಕ್ಸ್ಪಿಯರ್ ಮತ್ತು ಹಿ ಇದೆ ಅಲ್ವಾ, ಈ ಎರಡು ಶೇಕ್ಸ್ಪಿಯರ್ ಮತ್ತು ಹೀಗೆ ಸಂಬಂಧ ಇದೆ.
ಇಲ್ಲಿ ಹಿ ಅಂದ್ರೆ ಯಾರು? ಶೇಕ್ಸ್ಪಿಯರ್ ಅಂತ. ಹಾಗಾಗಿ ಆ ಸಂಬಂಧ ಸೂಚಿಸುವಂತ ಪದ ಎರಡನೇ ವಾಕ್ಯದಲ್ಲಿದೆ. ಆ ವಾಕ್ಯವನ್ನೇ ನಾವು ಶೇಕ್ಸ್ಪಿಯರ್ ಹತ್ರ ತಂದು ಬರಿಬೇಕು. ಅದು ಹೀಗಾಗುತ್ತೆ ನೋಡಿ, ಶೇಕ್ಸ್ಪಿಯರ್. ಸಂಬಂಧ ಸೂಚಿಸುವಂತಹ ಪದ ಹಿ ಇದೆ. ಆ ಹಿ ಅನ್ನುವ ಪದ ಏನಾಗಿದೆ? ಸಬ್ಜೆಕ್ಟ್ ಆಗಿದೆ. ಆ ಹಿ ಬದಲಾಗಿ ಏನ್ ಮಾಡಿದ್ದೇವೆ ನಾವು? ಹೂ ಅನ್ನ ಬಳಸಿದ್ದೇವೆ. ಕಾಣಿಸ್ತಾ ಇದೆ ನಿಮ್ಗೆ? ನೋಡಿ, ಹಿ ಹ್ಯಾಸ್ ರಿಟನ್ ಹೋಗ್ಬಿಟ್ಟು ಏನಾಗಿದೆ? ಹೂ ಹ್ಯಾಸ್ ರಿಟನ್ ಅಂತ ಆಗಿದೆ. ಸೊ ಇಲ್ಲಿ ಹೂ ಅಲ್ಲಿ ನೋಡಿ, ಮೊದಲನೇ ವಾಕ್ಯದ ಎರಡು ವಾಕ್ಯಗಳಲ್ಲಿ ನೋಡಿ, ಹಿ ಅನ್ನೋದು ಯಾರ ರೆಫರ್ ಮಾಡುತ್ತೆ? ಶೇಕ್ಸ್ಪಿಯರ್ ಅನ್ನ ರೆಫರ್ ಮಾಡುತ್ತೆ ಅಲ್ವಾ? ಅದರ ಬದಲಾಗಿ ಬಳಸಲ್ಪಟ್ಟಿರುವಂತಹ ಪದ ಯಾವುದು? ಹೂ. ಹೂ ಬಳಸಲ್ಪಟ್ಟಿದೆ ಅಂತ ಹೇಳಿದ್ರೆ ಅದು ಕೂಡ ಏನ್ ಮಾಡುತ್ತೆ? ಅಂತ ಹೇಳಿದ್ರೆ ಅದು ಕೂಡ ಆ ಹೂವನ್ನೇ ರೆಫರ್ ಮಾಡುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಎರಡನೇ ಉದಾಹರಣೆ ನೋಡಿ, ರಮೇಶ್ ಈಸ್ ಮೈ ಬ್ರದರ್. ರಾಧಾ ಮೆಟ್ ಹಿಮ್ ಎಸ್ಟರ್ಡೇ. ರಮೇಶ್ ನನ್ನ ಸಹೋದರ. ರಾಧಾ ಮೆಟ್ ಹಿಮ್ ಎಸ್ಟರ್ಡೇ ಅಂದ್ರೆ ರಾಧಾ ನಿನ್ನೆ ಅವನನ್ನ ಭೇಟಿಯಾದಳು. ಇಲ್ಲಿ ಎರಡು ವಾಕ್ಯದ ಮಧ್ಯೆ ಸಂಬಂಧ ಇರೋದು ಏನು ಅಂತ ಹೇಳಿದ್ರೆ ರಮೇಶ್ ಮತ್ತು ಹಿಮ್ ಅಲ್ವಾ? ರಮೇಶ್ ಮತ್ತು ಹಿಮ್. ಹಾಗಾಗಿ ಏನಾಗುತ್ತೆ, ಇಲ್ಲಿ ರಮೇಶ್ ಅನ್ನುವಂತಹ ಪದ ಇದೆ, ಅದಕ್ಕೆ ಸಂಬಂಧ ಸೂಚಿಸುವಂತಹ ಪದ ಹಿಮ್ ಆಗಿದೆ. ಹಾಗಾಗಿ ಹಿಮ್ ಬದಲಾಗಿ ಬರುವಂತಹ ಪ್ರನೌನ್ ಯಾವುದು ಅಂತ ಹೇಳಿದ್ರೆ ಅದು ಹೂಮ್ ಆಗಿದೆ. ಏನಾಗುತ್ತೆ? ರಮೇಶ್. ಅದ್ರ ಎರಡು ವಾಕ್ಯ ಸೇರಿಸ್ಬಿಟ್ಟು ಒಂದೇ ವಾಕ್ಯ ಮಾಡಿದಾಗ ಅದರ ಪಕ್ಕದಲ್ಲೇ ಬರಿಬೇಕಾಗತ್ತೆ. ರಮೇಶ್ ಅದಕ್ಕೆ ಸಂಬಂಧ ಸೂಚಿಸುವಂತ ಪದ ಹಿಮ್, ಅದರ ಬದಲಾಗಿ ಹೂಮ್. ಹಾಗೆ ಏನ್ ಮಾಡ್ತೇವೆ? ಹೂಮ್ ರಾಧಾ ಮೆಟ್ ಎಸ್ಟರ್ಡೇ ಈಸ್ ಮೈ ಬ್ರದರ್. ನೀವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿದ್ದು ಏನು ಗೊತ್ತಾ? ಈ ಹೂಮ್ ಅನ್ನೋ ಪದವನ್ನ ಅವರು ಕೊಟ್ಟಾಗ ಈ ಹೂಮ್ ಯಾರನ್ನ ಉಲ್ಲೇಖಿಸುತ್ತೆ? ರಮೇಶ್ನನ್ನ ಉಲ್ಲೇಖಿಸುತ್ತೆ. ಇಲ್ಲಿ ಮೊದಲನೇ ವಾಕ್ಯದಲ್ಲಿ ಹೂ ಅನ್ನುವಂತಹ ಪದ ಏನನ್ನ ಉಲ್ಲೇಖಿಸುತ್ತೆ? ಶೇಕ್ಸ್ಪಿಯರ್ನನ್ನ ಉಲ್ಲೇಖಿಸುತ್ತೆ ಅನ್ನೋದು ನಿಮಗೆ ಅರ್ಥ ಆಗಿಬಿಟ್ರೆ ಆಯ್ತು, ಮತ್ತೇನು ಇದರಲ್ಲಿ ತಿಳ್ಕೊಳ್ಬೇಕಾದ್ದು ಇಲ್ಲ. ಎರಡು ವಾಕ್ಯಗಳ ಜೋಡಿಸುವಂತಹ ಉದಾಹರಣೆಯೂ ಕೂಡ ನಿಮ್ಗೆ ಬರೋದಿಲ್ಲ. ಬಟ್ ಒಂದು ರಿಲೇಟಿವ್ ಪ್ರೊನೌನ್ ಹೇಗೆ ಬಳಸಲ್ಪಡುತ್ತೆ ಅನ್ನೋದನ್ನು ನಿಮ್ಗೆ ಒಂದು ಐಡಿಯಾ ಕೊಡಬೇಕು ಅಂತ ಈ ಉದಾಹರಣೆಗಳನ್ನ ನಾನು ಆಯ್ಕೆ ಮಾಡ್ಕೊಂಡಿದ್ದೇನೆ. ನೋಡೋಣ. ಮೈ ಫಾದರ್ ಹೆಲ್ಪ್ಡ್ ಜಾನ್ ಹೀಸ್ ಡಾಗ್ ಬಿಟನ್ ರಾಧಾ ಎಸ್ಟರ್ಡೇ. ನನ್ನ ತಂದೆ ಜಾನನಿಗೆ ಸಹಾಯ ಮಾಡಿದರು. ಹೀಸ್ ಡಾಗ್ ಅವನ ನಾಯಿ ಹ್ಯಾಸ್ ಬಿಟನ್ ರಾಧಾ ಟುಡೇ. ಎರಡು ವಾಕ್ಯ ಇಂಡಿಪೆಂಡೆಂಟ್ ವಾಕ್ಯಗಳಾಗಿದ್ದಾವೆ, ಸ್ವತಂತ್ರ ವಾಕ್ಯಗಳಾಗಿದ್ದಾವೆ. ಆದ್ರೆ ಇಲ್ಲಿ ಜಾನ್ ಮತ್ತು ಹೀಸ್ ಡಾಗ್ಗೆ ಸಂಬಂಧ ಇದೆ. ನನ್ನ ತಂದೆ ನಿನ್ನೆ ಜಾನನಿಗೆ ಸಹಾಯ ಮಾಡಿದರು ಅಲ್ವಾ? ಅವನ ನಾಯಿ ರಾಧಾಳಿಗೆ ಕಚ್ಚಿದೆ. ಇಲ್ಲಿ ಅವನ ಮತ್ತು ಜಾನ್ ಅನ್ನುವ ಪದಗಳಿಗೆ ಸಂಬಂಧ ಇದೆ. ಹಾಗಾಗಿ ಇಲ್ಲಿ ನಾವೇನ್ ಮಾಡ್ತೇವೆ? ಈ ಹೀಸ್ ಬದಲಾಗಿ ನಾವು ಹೂಸ್ ಅನ್ನುವಂತ ರಿಲೇಟಿವ್ ಪ್ರೊನೌನ್ ಅನ್ನ ಬಳಸ್ಕೊಳ್ತೇವೆ. ಆವಾಗ ವಾಕ್ಯ ಹೀಗಾಗತ್ತೆ. ಮೈ ಫಾದರ್ ಹೆಲ್ಪ್ಡ್ ಜಾನ್ ಹೂಸ್ ಡಾಗ್ ಹ್ಯಾಸ್ ಬಿಟನ್ ರಾಧಾ ಟುಡೇ. ನಿಮಗೆ ಇಲ್ಲಿ ಗೊತ್ತಾಗಬೇಕಾಗಿದ್ದು ಹೂಸ್ ಅನ್ನೋದು ಯಾರನ್ನ ರೆಫರ್ ಮಾಡ್ತಾ ಇದೆ? ಜಾನ್ ಅನ್ನ ರೆಫರ್ ಮಾಡ್ತಾ ಇದೆ ಅನ್ನುವಂತಹ ಐಡಿಯಾ ನಿಮಗೆ ಬರಬೇಕು ಅಷ್ಟೇ. ನೋಡಿ, ಶಿ ವರ್ಕ್ಸ್ ಇನ್ ಬೆಂಗಳೂರು, ಇಟ್ ಈಸ್ ದ ಕ್ಯಾಪಿಟಲ್ ಆಫ್ ಕರ್ನಾಟಕ. ಅವಳು ಬೆಂಗಳೂರಲ್ಲಿ ಕೆಲಸ ಮಾಡ್ತಾಳೆ, ಅದು ಕರ್ನಾಟಕದ ರಾಜಧಾನಿ. ಎರಡು ಸ್ವತಂತ್ರ ವಾಕ್ಯ ಆದ ಹೀಗಾಗತ್ತೆ. ನೀವು ಒಂದೇ ವಾಕ್ಯ ಕನ್ನಡದಲ್ಲೂ ನಾವು ಮಾತಾಡ್ತೇವೆ. ಏನಂತ ಮಾತಾಡ್ತೇವೆ ಗೊತ್ತಾ? ಕರ್ನಾಟಕದ ರಾಜಧಾನಿ ಆದ ಬೆಂಗಳೂರಲ್ಲಿ ಅವಳು ಕೆಲಸ ಮಾಡ್ತಾ ಇದ್ದಾಳೆ. ನೋಡಿ, ಕನ್ನಡದಲ್ಲಿ ಒಂದೇ ವಾಕ್ಯ ಹೇಳಿದೆ ನಾನು, ಸಪರೇಟ್ ವಾಕ್ಯ ಹೇಳ್ಬೋದು. ಅವಳು ಬೆಂಗಳೂರಲ್ಲಿ ಕೆಲಸ ಮಾಡ್ತಾಳೆ, ಅದು ಕರ್ನಾಟಕದ ರಾಜಧಾನಿ. ಹೀಗೆ ಎರಡು ಸ್ವತಂತ್ರ ಕನ್ನಡ ವಾಕ್ಯಗಳನ್ನು ಹೇಳ್ಬೋದು. ಬದಲಾಗಿ ಕರ್ನಾಟಕ ರಾಜಧಾನಿಯಾದ ಬೆಂಗಳೂರಲ್ಲಿ ಅವಳು ಕೆಲಸ ಮಾಡ್ತಾ ಇದ್ದಾಳೆ ಅಂತ ಒಂದೇ ವಾಕ್ಯ ನಾವು ಹೇಗೆ ಕನ್ನಡದಲ್ಲಿ ಹೇಳ್ತೀವೋ ಹಾಗೆ ಇಲ್ಲೂ ಕೂಡ ನಾವೇನ್ ಮಾಡ್ತೇವೆ ಇಂಗ್ಲಿಷ್ ಅಲ್ಲಿ. ಇಲ್ಲಿ ಸಂಬಂಧ ಸೂಚಿಸುವಂತ ಪದ ಯಾವುದು? ಬೆಂಗಳೂರು ಮತ್ತೆ ಇಟ್ ಅಲ್ವಾ? ಆ ಇಟ್ ಅನ್ನೋದನ್ನ ರೀಪ್ಲೇಸ್ ಮಾಡಿ ನಾವೇನ್ ಮಾಡ್ತೇವೆ? ವಿಚ್ ಅಥವಾ ದ್ಯಾಟ್ ಅನ್ನ ಬಳಸ್ತೇವೆ. ಅವಾಗ ಏನಾಗುತ್ತೆ? ಶಿ ವರ್ಕ್ಸ್ ಇನ್ ಬೆಂಗಳೂರು ವಿಚ್ ಆರ್ ದ್ಯಾಟ್ ಈಸ್ ದ ಕ್ಯಾಪಿಟಲ್ ಆಫ್ ಕರ್ನಾಟಕ ಅಂತ ಆಗತ್ತೆ. ನಿಮಗೆ ಪ್ರಶ್ನೆ ಏನ್ ಬರುತ್ತೆ ಗೊತ್ತಾ? ಇಲ್ಲಿ ಬಳಸಲ್ಪಟ್ಟಿರುವಂತಹ ವಿಚ್ ಮತ್ತು ದ್ಯಾಟ್ ಪದ ಇದೆಯಲ್ವಾ, ಅದು ಏನನ್ನ ರೆಫರ್ ಮಾಡುತ್ತೆ ಅಂದ್ರೆ ಹಿಂದೆ ಇರುವಂತಹ ಬೆಂಗಳೂರನ್ನ ರೆಫರ್ ಮಾಡುತ್ತೆ. ರಿಲೇಟಿವ್ ಪ್ರೊನೌನ್ ಹೂ, ಹೂಮ್, ಹೂಸ್, ವಿಚ್, ದ್ಯಾಟ್ ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಹಿಂದೆ ಇರುವಂತಹ ಪದವನ್ನೇ ರೆಫರ್ ಮಾಡ್ತಾ ಇರುತ್ತೆ.
ಅನ್ನೋದು ನಿಮ್ಮ ಗಮನಕ್ಕೆ ಇರ್ಲಿ. ಕೇಳಿಸ್ತಾ ಇದೆಯಾ ಮಕ್ಕಳೇ? ಹಲೋ, ಕೇಳಿಸ್ತಾ ಇದೆಯಲ್ವಾ? ಹಾ ಸರ್. ಓಕೆ, ಕಂಟಿನ್ಯೂ ಮಾಡ್ತೇನೆ. ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ. ದ ತಾಜ್ ಮಹಲ್ ಈಸ್ ಇನ್ ಆಗ್ರಾ. ತಾಜ್ ಮಹಲ್ ಆಗ್ರಾದಲ್ಲಿ ಇದೆ. ಐ ಸಾ ಧೋನಿ ದೇರ್. ನಾನು ಅಲ್ಲಿ ಧೋನಿಯನ್ನು ನೋಡಿದೆ ಅನ್ನುವಂತಹ ಎರಡು ಸ್ವತಂತ್ರ ವಾಕ್ಯಗಳು. ಇಲ್ಲಿ ಆಗ್ರಾ, ದ ತಾಜ್ ಮಹಲ್ ಈಸ್ ಇನ್ ಆಗ್ರಾ, ಐ ಸಾ ಹಿಮ್ ದೇರ್. ನಾನು ಅವನನ್ನು ಅಲ್ಲಿ ನೋಡಿದೆ. ಇಲ್ಲಿ ಸಂಬಂಧ ಸೂಚಿಸುವಂತ ಪದಗಳು ಯಾವುದು ಗೊತ್ತಾ? ಒಂದು ಆಗ್ರಾ, ಮತ್ತೊಂದು ದೇರ್. ಹಾಗಾಗಿ ದೇರ್ ಬದಲಾಗಿ ನಾವೇನ್ ಮಾಡ್ತೇವೆ? ವೇರ್ ಅನ್ನೋ ರಿಲೇಟಿವ್ ಪ್ರೊನೌನ್ ಬಳಸಿಬಿಟ್ಟು ಹೀಗೆ ವಾಕ್ಯ ಮಾಡ್ತೇವೆ. ದ ತಾಜ್ ಮಹಲ್ ಈಸ್ ಇನ್ ಆಗ್ರಾ ವೇರ್ ಐ ಸಾ ಧೋನಿ ಅಂತ ಹೇಳ್ಬಿಟ್ಟು. ನಿಮಗ್ ಗೊತ್ತಾಗ್ಬೇಕಾಗಿದ್ದೇನು ಗೊತ್ತಾ? ಎಕ್ಸಾಮ್ ಅಲ್ಲಿ ನಿಮ್ಗೆ ಬರುವಂತದ್ದು ಅಲ್ಲಿ ವೇರ್ ಅನ್ನೋ ಪದ ಇದೆ ಅಲ್ವಾ? ವೇರ್ ಅಂದ್ರೆ ಎಲ್ಲಿ ಅಂತ, ಸ್ಥಳಕ್ಕೆ ಸಂಬಂಧಿಸಿದಂತಹ ಪದ. ಅದು ಯಾವ ಪದವನ್ನು ಸೂಚಿಸುತ್ತೆ ಅಂತ ಹೇಳಿದ್ರೆ ಅದು ಆಗ್ರಾವನ್ನ ಸೂಚಿಸುತ್ತೆ ಅನ್ನೋದು ನಿಮಗೆ ಗೊತ್ತಾಗ್ಬಿಟ್ರೆ ಮುಗೀತು, ನೀವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಈಗ ನಿಮಗೆ ಪ್ರಶ್ನೆಗಳು ಹೇಗೆ ಬರ್ತವೆ ಅನ್ನೋದನ್ನ ನೋಡೋಣ. ಇದು ಮೋಸ್ಟ್ ಇಂಪಾರ್ಟೆಂಟ್. ಇಲ್ಲಿವರೆಗೆ ಇಂತಹ ಪ್ರಶ್ನೆಗಳನ್ನ ಆನ್ಸರ್ ಮಾಡಲಿಕ್ಕೆ ಬೇಕಾದಂತಹ ಒಂದು ಬೇಸಿಕ್ ನಾಲೆಜ್ ಅನ್ನ ನಾವು ಪಡ್ಕೊಂಡ್ವಿ. ಆದರೆ ಈಗ ನೀವೇನು ಕಲೀಲಿಕ್ಕೆ ಹೋಗ್ತಾ ಇದ್ದೀರೋ, ಸೊ ಆ ನಾಲೆಜ್ ನ ಬೇಸ್ ಮೇಲೆ ಹೇಗೆ ಕ್ವಶನ್ಸ್ ಗಳನ್ನ ಆನ್ಸರ್ ಮಾಡಬೇಕು ಅನ್ನೋದನ್ನ ನೋಡೋಣ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲೊಂದು ಕ್ವಶನ್ ಇದೆ. ಈ ರೀತಿಯಾಗಿ ಒಂದು 4 ಮಾರ್ಕಿನ ಪ್ರಶ್ನೆಯನ್ನ ನಿಮಗೆ ಕೇಳಲಾಗತ್ತೆ. ನೋಡಿ, ಒನ್ ಡೇ ಡೋನಾ ಲೋರಾ ಕಮ್ಸ್ ಟು ಎ ಪಾರ್ಕ್ ಇನ್ ಮ್ಯಾಡ್ರಿಡ್. ದೇರ್ ಮೇಲೆ ಪ್ರಶ್ನೆ ಕೇಳ್ತಾರೆ ಅಂತ ಹೇಳಿದ್ರೆ, ವಾಟ್ ಡೂ ದ ಅಂಡರ್ಲೈನ್ಡ್ ವರ್ಡ್ಸ್ ಇನ್ ದ ಫಾಲೋಯಿಂಗ್ ಎಕ್ಸ್ಟ್ರಾಕ್ಟ್ ರೆಫರ್ ಟು. ನಾನು ಕೆಲವೊಂದು ಪದಗಳನ್ನ ದಪ್ಪವಾಗಿ ಬರೆದಿದ್ದೇನೆ, ಟೈಪ್ ಮಾಡಿದ್ದೇನೆ ಮತ್ತು ಅವುಗಳನ್ನ ಅಂಡರ್ಲೈನ್ ಮಾಡಿದ್ದೇನೆ. ಆ ಅಂಡರ್ಲೈನ್ ಮಾಡಿದಂತಹ ಪದಗಳು ಏನನ್ನ ಉಲ್ಲೇಖಿಸ್ತವೆ, ಯಾರ ಕುರಿತಾಗಿ ಹೇಳ್ತವೆ ಅನ್ನೋದನ್ನ ನಾವು ಅದ್ರ ಮುಂದೆ ಬರಿಬೇಕು. ಸಿಂಪಲ್ ನೋಡಿ, 4 ಪದದ ಮುಂದೆ 4 ಪದ ಬರೆದ್ಬಿಟ್ರೆ ನಿಮ್ಗೆ 4 ಮಾರ್ಕ್ ಸಿಗುತ್ತೆ. ಇಟ್ಸ್ ವೆರಿ ಈಸಿ, ಬಟ್ ಕರೆಕ್ಟ್ ಆಗಿ ಗುರುತಿಸಬೇಕು. ನೋಡಿ, ನಿಮಗೋಸ್ಕರ ಇದೊಂದು ಎಕ್ಸಾಂಪಲ್ ಅನ್ನ ಕನ್ನಡದಲ್ಲಿ ಹೇಳ್ತೇನೆ, ನೀವೇ ಆನ್ಸರ್ ಹೇಳ್ಬೇಕಾಗತ್ತೆ. ಒನ್ ಡೇ ಡೋನಾ ಲೋರಾ ಕಮ್ಸ್ ಟು ಎ ಪಾರ್ಕ್ ಇನ್ ಮ್ಯಾಡ್ರಿಡ್. ಮ್ಯಾಡ್ರಿಡ್ ಅಲ್ಲಿನ ಒಂದು ಪಾರ್ಕ್ಗೆ ಡೋನಾ ಲೋರಾ ಅನ್ನುವಂತಹ ಮಹಿಳೆ ಬರ್ತಾಳೆ. ದೇರ್ ಅಲ್ಲಿ, ದೇರ್ ಅಲ್ಲಿ ಅದನ್ನೇ ಅಂಡರ್ಲೈನ್ ಮಾಡಿದ್ದಾರೆ. ಶಿ ಫೈಂಡ್ಸ್ ಅ ಬೆಂಚ್ ಅಂಡ್ ಸಿಟ್ಸ್ ಆನ್ ಇಟ್. ಇಟ್ ಅಂದ್ರೆ ಅದು ಅಂತ ಅಲ್ವಾ? ಸೊ ಅದನ್ನು ಕೂಡ ಅಂಡರ್ಲೈನ್ ಮಾಡಿದ್ದಾರೆ, ದೇರ್ ಕೂಡ ಅಂಡರ್ಲೈನ್ ಮಾಡಿದ್ದಾರೆ ಅಲ್ವಾ? ಈಗ ನೋಡಿ, ಒನ್ ಡೇ ಡೋನಾ ಲೋರಾ ಕಮ್ಸ್ ಟು ಎ ಪಾರ್ಕ್ ಇನ್ ಮ್ಯಾಡ್ರಿಡ್. ದೇರ್ ಶಿ ಫೈಂಡ್ಸ್ ಅ ಬೆಂಚ್. ಅವಳು ಅಲ್ಲಿ ಒಂದು ಬೆಂಚ್ ಅನ್ನ ಹುಡ್ಕಾಡ್ತಾಳೆ, ಅದ್ರ ಮೇಲೆ ಕೂತ್ಕೊಳ್ತಾಳೆ. ಹಾಗಾದ್ರೆ ದೇರ್ ಅಂದ್ರೆ ಏನು ಹೇಳಿ ಮಕ್ಕಳೇ ಉತ್ತರ? ಯಾರಾದ್ರೂ ಒಬ್ರು ದೇರ್ ಅಂದ್ರೆ ಏನು ಆನ್ಸರ್ ಹೇಳಿ? ಪಾರ್ಕ್. ವೆರಿ ಗುಡ್. ನೋಡಿ, ದೇರ್, ಹಿಯರ್ ದ ವರ್ಡ್ ದೇರ್ ರೆಫರ್ಸ್ ಟು ಪಾರ್ಕ್. ಎಕ್ಸಾಕ್ಟ್ಲಿ, ವೆರಿ ಗುಡ್. ಸೊ ಎರಡನೇದಿದೆ ನೋಡಿ, ದೇರ್ ಶಿ ಫೈಂಡ್ಸ್ ಬೆಂಚ್ ಅಂಡ್ ಸಿಟ್ಸ್ ಆನ್ ಇಟ್. ಒಂದು ಬೆಂಚ್ ಅನ್ನು ಹುಡ್ಕೊಳ್ತಾಳೆ, ಅದ್ರ ಮೇಲೆ ಕೂತ್ಕೊಳ್ತಾಳೆ. ಅದ್ರ ಮೇಲೆ ಅದು ಅಂದ್ರೆ ಏನಿಲ್ಲಿ? ಯಾರೋ ಮೈಕ್ ಆನ್ ಮಾಡಿದ್ದೀರಿ? ಬೆಂಚ್. ವೆರಿ ಗುಡ್, ವೆರಿ ಗುಡ್. ಮೂರನೇದು ನೋಡಿ, ಶಿ ಆಸ್ಕ್ಸ್ ಪೆಟ್ರಾ ಫಾರ್ ಬ್ರೆಡ್ ಕ್ರಮ್ಸ್. ಅವಳು ಯಾರು? ಡೋನಾ ಲೋರಾ. ನೋಡಿ, ಡೋನಾ ಲೋರಾ ಬದಲಾಗಿ ನಾವು ಶಿ ಅನ್ನು ಬಳಸಿದ್ದೇವೆ, ಮತ್ತೆ ರಿಪೀಟ್ ಆಗಿದೆ, ಗಮನಿಸಿ ಅಲ್ವಾ? ಓಕೆ, ಶಿ ಆಸ್ಕ್ಸ್ ಪೆಟ್ರಾ ಫಾರ್ ಬ್ರೆಡ್ ಕ್ರಮ್ಸ್ ಅಂದ್ರೆ ಅವಳು ಒಬ್ಬ ಡೋನಾ ಲೋರಾ ಅನ್ನುವಂತಹ ಒಬ್ಬ ಮಹಿಳೆ ತನ್ನ ಸೇವಕಿ ಪೆಟ್ರಾಳನ್ನ ಕರ್ಕೊಂಡು ಬರ್ತಾಳೆ. ಅವಳಿಗೆ ಬ್ರೆಡ್ ಕ್ರಮ್ಸ್ ಅಂದ್ರೆ ಬ್ರೆಡ್ ನ ಚೂರುಗಳು, ಬ್ರೆಡ್ ಚೂರು ಇತ್ತಲ್ವಾ, ಸೊ ಅವುಗಳನ್ನ ಕೊಡು ಅಂತ ಕೇಳ್ತಾಳೆ. ಮೂರನೇದು ಲೇಟರ್, ನಂತರ. ದೇ ಆರ್ ಥ್ರೋನ್ ಆನ್ ದ ಗ್ರೌಂಡ್ ಟು ಫೀಡ್ ದ ಪಿಜನ್ಸ್ ಬೈ ಹರ್. ಅಂದ್ರೆ ನಂತರ ಅವುಗಳನ್ನ ನೆಲದ ಮೇಲೆ ಎಸೆಯಲಾಗತ್ತೆ ಪಾರಿವಾಳಗಳಿಗೆ
ಊಟ ಕೊಡುವ ಸಲುವಾಗಿ, ಆಹಾರವಾಗಿ ಕೊಡುವ ಸಲುವಾಗಿ ಅವಳಿಂದ ಅಂತ ಇದೆ. ಹಾಗಾದ್ರೆ ಇಲ್ಲಿ ದೇ ಅವುಗಳನ್ನ ನೆಲದ ಮೇಲೆ ಎಸೆಯಲಾಗುತ್ತೆ. ಅವುಗಳನ್ನ ಅಂದ್ರೆ ಏನು? ಆನ್ಸರ್ ಮೀ. Bread crumbs. Very good. Very good, very good. Yes, here the answer is breadcrumbs. Okay, good. The ground to feed the pigeons by her, but one of them, come and say, but one of them, ಅವುಗಳಲ್ಲಿ ಒಂದು, eat from her hand. ಅವುಗಳಲ್ಲಿ ಒಂದು ಮಾತ್ರ ಬಂದು ಏನ್ ಮಾಡುತ್ತೆ? ಅವಳ ಕೈಯಿಂದ ತಿನ್ನುತ್ತೆ. ಅವುಗಳು ಅಂದ್ರೆ ಯಾವುದು? ಪಿಜನ್ಸ್, ಪಾರಿವಾಳ. ವೆರಿ ಗುಡ್. ಓಕೆ, ನಿಮ್ಗೆ ಈ ರೀತಿಯಾಗಿ ಎಕ್ಸಾಮ್ ಅಲ್ಲಿ ಒಂದು ಸ್ಮಾಲ್ ಪ್ಯಾರಾಗ್ರಾಫ್ ಅನ್ನ ಕೊಡ್ತಾರೆ, 3-4 ಸಾಲು ಇರ್ಬೋದು ಅಷ್ಟೇ. ಅದು ಪ್ಯಾರಾಗ್ರಾಫ್ ಯಾವ್ದು ಗೊತ್ತಾ? ನೀವು 10 ಮಾರ್ಕಿಗೆ ಏನು ಒಂದು ಪ್ಯಾಸೇಜ್ ಅನ್ನ ಅಟೆಂಡ್ ಮಾಡ್ತಿರೋ, 1 ಮಾರ್ಕ್ ಕ್ವೆಶನ್ಸ್ ಇದ್ದಂತಹ ಒಂದು ಪ್ಯಾಸೇಜ್ ಅಟೆಂಡ್ ಮಾಡ್ತಿರೋ, ಅದರದೇ ಒಂದು ಭಾಗವನ್ನ ಇಲ್ಲಿ ಮತ್ತೆ ಕೊಟ್ಟಿರ್ತಾರೆ ಕ್ವಶನ್ ಪೇಪರ್ ನ ಕೊನೆಗೆ. ಲಾಸ್ಟ್ ಬಟ್ 34 ಇರ್ಬೋದೇನೋ ಕ್ವಶನ್ ನಂಬರ್. ಈ ಪ್ರಶ್ನೆನ ಕೇಳ್ತಾರೆ. ನೀವು ಅಲ್ಲಿ ಮಾಡ್ಬೇಕಾದ್ದೇನಿಲ್ಲ, ABCD ಅಂತ 4 ಪ್ರೊನೌನ್ಸ್ ಅನ್ನ ಕೊಟ್ಟಿರ್ತಾರೆ. ಆ ಪ್ರೊನೌನ್ ಮುಂದೆ ನೋಡಿ, ದೇರ್ ಮುಂದೆ ನಾನು ಪಾರ್ಕ್ ಅಂತ ಹಾಕಿದ್ದೇನೆ ಅಲ್ವಾ? ನೀವು ಕೂಡ ಎಕ್ಸಾಮ್ ಅಲ್ಲಿ ಬರೆಯುವಾಗ ದೇರ್ ಬರ್ದ್ಬಿಟ್ಟು ಒಂದು ಅಡ್ಡಿಗೆರೆ ಹಾಕಿ ಪಾರ್ಕ್ ಅಂತ ಬರೆದ್ರೆ ಸಾಕು, 1 ಮಾರ್ಕ್ ನಿಮಗೆ ಸಿಗುತ್ತೆ. ಪ್ರಶ್ನೆ ಯಾವುದೇ ರಿಪೀಟ್ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ದೇರ್ ಬರ್ದ್ಬಿಟ್ಟು ಪಾರ್ಕ್ ಅಂತ ಹಾಕ್ಬೇಕು. ಇಟ್ ಬರ್ದ್ಬಿಟ್ಟು ಬೆಂಚ್ ಅಂತ ಬರಿಬೇಕು. ದೇ ಅಂತ ಬರೆದು ಅಡ್ಡಗೆರೆ ಹಾಕಿ ಬ್ರೆಡ್ ಕ್ರಮ್ಸ್ ಅಂತ ಬರಿಬೇಕು. ದೆಮ್ ಬರ್ದ್ಬಿಟ್ಟು ಪಿಜನ್ಸ್ ಅಂತ ಬರ್ದ್ಬಿಟ್ರೆ ಯು ಕ್ಯಾನ್ ಗೆಟ್ 4 ಮಾರ್ಕ್ಸ್. ಯು ವಿಲ್ ನೆವರ್ ಮಿಸ್ ದ ಮಾರ್ಕ್ಸ್. ನೋಡಿ, ಇದು ತುಂಬಾ ಸುಲಭವಾಗಿ ಮಾರ್ಕ್ಗಳು ಸಿಗುವಂತಹ ಪ್ರಶ್ನೆ ಆಗಿದೆ. ಮತ್ತೆ ಸ್ಕೋರ್ ಮಾಡುವಂತ ಸೀಕ್ರೆಟ್ ಏನಂತ ಹೇಳಿದ್ರೆ, ನಮಗೆ ಯಾವುದು ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೋ, ಯಾವುದು ಸುಲಭವಾಗಿ ಅರ್ಥ ಆಗುತ್ತೋ ಅಲ್ಲಿ ನಾವು ಮಾರ್ಕ್ ಅನ್ನ ಯಾವತ್ತೂ ಕೂಡ ಕಳ್ಕೋಬಾರ್ದು. ಓಕೆ, ಮತ್ತೊಂದು ಉದಾಹರಣೆಯನ್ನು ನೋಡೋಣ. ಸಾಹು ಡಿಸೈನ್ಸ್ ದ ಟ್ರೋಫೀಸ್ ಹ್ಯಾಂಡೆಡ್ ಓವರ್ ಟು ದ ವಿನ್ನರ್ಸ್. ಈ ಗೆದ್ದವರಿಗೆ ಪ್ರಶಸ್ತಿಯನ್ನ ಕೊಡ್ತಕ್ಕಂತಹ ಈ ಪದಕಗಳನ್ನ ಸಾಹು ಅನ್ನೋನು ಡಿಸೈನ್ ಮಾಡ್ತಾನೆ, ಅವುಗಳನ್ನ ರೆಡಿ ಮಾಡ್ತಾನೆ. These are presented to them with the great ceremony. These are, ಇವುಗಳನ್ನ ಅವರಿಗೆ ತುಂಬಾ ಗ್ರೇಟ್ ಸೆರೆಮನಿ, ಸಂತೋಷದಿಂದ ಕೊಡಲಾಗುತ್ತೆ ಅಂತ ಇದೆ 2ನೇ ವಾಕ್ಯ. ನಿಮಗೋಸ್ಕರ ಕನ್ನಡ ಹೇಳ್ತಾ ಇದ್ದೇನೆ. ಇಲ್ಲಿ ದೀಸ್ ಆರ್ ಪ್ರೆಸೆಂಟೆಡ್ ಟು ದೆಮ್ ವಿತ್ ಗ್ರೇಟ್ ಸೆರೆಮನಿ. ದೀಸ್ ಅಂದ್ರೆ ಏನು? ದೀಸ್ ಅಂದ್ರೆ ಇವು ಅಂತ. ಇವು ಅಂದ್ರೆ ಯಾವುವು? ವೆರಿ ಗುಡ್. ಸೊ ದೀಸ್ ಅಂದ್ರೆ ಟ್ರಾಫೀಸ್ ಅಂತ. ಕಾಣಿಸ್ತಾ ಇದೆಯಾ ಆನ್ಸರ್ ನಿಮ್ಗೆ? ಓಕೆ, ದೀಸ್ ರೆಫರ್ಸ್ ಟು ಟ್ರಾಫೀಸ್ ಅಂಡ್ ವಾಟ್ ದ ವರ್ಡ್ ದೆಮ್ ರೆಫರ್ಸ್ ಟು. 2ನೇ ಪದ ದೆಮ್ ಅಂತ ಇದೆ. ಇಲ್ಲಿ ದೆಮ್ ಅಂದ್ರೆ ಯಾರು? ವಿನ್ನರ್ಸ್. ಎಸ್, ವೆರಿ ಗುಡ್, ವೆರಿ ಗುಡ್. 3ನೇದು ನೋಡಿ, ನೆಕ್ಸ್ಟ್ ನೋಡೋಣ. ದೋ ಸಾಹು ಈಸ್ ನಾಟ್ ಅ ಸ್ಪೋರ್ಟ್ಸ್ ಮನ್. ಸಾಹು ಒಬ್ಬ ಆಟಗಾರನಿನಲ್ಲ. ಹೀಸ್ ಪ್ಯಾಷನ್, ಅವನ ಇಷ್ಟ. ಅವನ ಇಷ್ಟ ಅಂತ ಇದೆ ಇಲ್ಲಿ. ಅವನ ಅಂದ್ರೆ ಯಾರು? ಅಂಡರ್ಲೈನ್ ಆಗಿದೆ ನೋಡಿ, ಸಾಹು. ವೆರಿ ಗುಡ್, ಗುಡ್ ಗುಡ್, ವೆರಿ ಗುಡ್. His passion for creating the trophies is outstanding. He has his workshop in Bhubaneswar, where he has been living since childhood. ಇಲ್ಲಿ ವೇರ್ ಅನ್ನೋ ಪದವನ್ನು ಬಳಸಿದ್ದಾರೆ. ವೇರ್ ಅಂತ ಅಂದ್ರೆ ಅವನ ವರ್ಕ್ಶಾಪ್ ಭುವನೇಶ್ವರದಲ್ಲಿ ಇದೆ. ಅವನು ಚಿಕ್ಕಂದಿನಿಂದಲೂ ಅಲ್ಲೇ ವಾಸವಾಗಿದ್ದಾನೆ. ಅಲ್ಲೇ ಅಂದ್ರೆ ವೇರ್ ಅಂದ್ರೆ ಅಲ್ಲೇ ಅಂತ. ಇಲ್ಲಿ ಅಲ್ಲೇ ಅನ್ನುವಂತ ಪದ. ಎಸ್, ವೆರಿ ಗುಡ್. ವೆರಿ ಗುಡ್. ಎಸ್, ಭುವನೇಶ್ವರ್ ಏನಾಗಿದೆ? ಆನ್ಸರ್ ಆಗಿದೆ. ನಿಮಗೆ ಇದು ಸುಲಭವಾಗಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೇನೆ. ಇನ್ನೂ 2 ಉದಾಹರಣೆಗಳನ್ನ ನೋಡೋಣ. ಮತ್ತೊಂದು ಉದಾಹರಣೆ ನೋಡಿ. ಮೈ ಮದರ್ ಲಿಸನ್ಸ್ ಟು ಭಜನ್ಸ್ ಇನ್ ದ ಕಿಚನ್. ನನ್ನ ತಾಯಿ ಅಡುಗೆ ಮನೆಯಲ್ಲಿ, ನಿಮಗೆ ಅರ್ಥ ಆಗಲಿ ಅನ್ನೋ ಸಲುವಾಗಿ ಕನ್ನಡದಲ್ಲಿ ಹೇಳ್ತಾ ಇದ್ದೇನೆ. ಮೈ ಮದರ್ ಲಿಸನ್ಸ್ ಟು ಭಜನ್ಸ್ ಇನ್ ದ ಕಿಚನ್ while she prepares our food. ನಮ್ಮ ಆಹಾರವನ್ನ ಅಡುಗೆ ಮನೆಯಲ್ಲಿ ಅವಳು ರೆಡಿ ಮಾಡ್ತಾ ಇರುವಾಗ ನನ್ನ ತಾಯಿ, ಅವಳು ಅಂದ್ರೆ ಇಲ್ಲಿ ತಾಯಿನೇ, ಭಜನೆಯನ್ನ ಕೇಳ್ತಾ ಇರ್ತಾಳೆ.
ಇಲ್ಲಿ ಶಿ ಅಂತ ರಿಪೀಟ್ ಆಗಿದೆ. ಅವಳು ಅಂದ್ರೆ ಯಾರು? ಮದರ್. 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 ಎಸ್ ಎಸ್ ಎಸ್, ವೆರಿ ಗುಡ್. Mother. ನೆಕ್ಸ್ಟ್ ಸೆಂಟೆನ್ಸ್ ನೋಡಿ. ಮೈ ಡಾಗ್, ನನ್ನ ನಾಯಿ. ವಿಕ್ಕಿ, ನಾಯಿ ಹೆಸರೇನು? ವಿಕ್ಕಿ. ಸಿಟ್ಸ್ at the door of the kitchen and sniffs the aroma of it. ಅಂದ್ರೆ ಆ ಬಾಗಿಲ ಹತ್ತಿರ, ಅಡುಗೆ ಮನೆಯ ಬಾಗಿಲ ಹತ್ರ ಕೂತ್ಕೊಂಡಿರುವಂತ ನನ್ನ ನಾಯಿ ವಿಕ್ಕಿ ಇದೆ ಅಲ್ವಾ, ಅದು ಆಹಾರ ಏನು ರೆಡಿ ಮಾಡ್ತಾ ಇದ್ದಾಳೆ ತಾಯಿ, ಅದರ ಸುವಾಸನೆಯನ್ನ ಸವಿಯುತ್ತೆ, ಅದರ ವಾಸನೆ ಅದಕ್ಕೆ ಬಡಿಯುತ್ತೆ. ಅದರ ವಾಸನೆ, ಇಲ್ಲಿ ಅದರ ಅಂದ್ರೆ ಯಾವುದು? Dog. Vicky. ಯಾವುದು? ಎಸ್, ಎಕ್ಸಾಕ್ಟ್ಲಿ. ಆನ್ಸರ್ ಈಸ್ ಫುಡ್. ಇನ್ನು ಮೂರನೇ ನೋಡಿ. ವಿತ್ ಹೀಸ್ ಟಂಗ್ ಸ್ಟಿಕ್ಕಿಂಗ್ ಔಟ್. ನೋಡಿ, ಆ ನಾಯಿಯ ಬಾಯಿಂದ ಆಚೆ ನಾಲಿಗೆ ಬಿದ್ದಿರುತ್ತಲ್ವಾ, ಆ ನಾಲಿಗೆಯನ್ನ ಹೀಗೆ ಹೊರಗಡೆ ಬಿದ್ದಿರುವಂತ ನಾಲಿಗೆಯನ್ನ ಮೂಲಕ ಅವನು ಏನ್ ಮಾಡ್ತಾನೆ, ಅದನ್ನ ವಾಸನೆಯನ್ನ ನಾವು ಒಂದ್ ರೀತಿ ಬಾಯಿ ಚಪ್ಪರಿಸಿದೆ ಅಂತ ಹೇಳೋದಲ್ವಾ, ಸೊ ಆ ರೀತಿಯಾಗಿ ಆ ವಾಸನೆ ಬರ್ತಿದ್ದ ಹಾಗೆ ಅದು ಕೂಡ ಚುರುಕಾಗ್ಬಿಡುತ್ತೆ. ಇಲ್ಲಿ ಅವನ ನಾಲಿಗೆ ಅಂತ ಇದೆ. ಅವನ ಅಂದ್ರೆ ಯಾರು? ಹೀಸ್ ಅಂತ ಇದೆ. ವಿಕ್ಕಿ. ದ ವರ್ಡ್, ಎಸ್, ವೆರಿ ಗುಡ್. ಇಲ್ಲಿ ವಿಕ್ಕಿ ಅಂದ್ರೆ ವ್ಯಕ್ತಿಯ ಹೆಸರು ಇರ್ಬೋದು, ಬಟ್ ಅದು ನಾಯಿಗೆ ಇಟ್ಟಂತ ಹೆಸರು. ನೆನ್ಪಿಟ್ಕೊಳ್ಳಿ, ಈ ಇಂಗ್ಲಿಷ್ ಕಲ್ಚರಲ್ಲಿ ಪ್ರಾಣಿಗಳು ಹೆಣ್ಣಾಗಿದ್ರೆ ಅವರು ಶಿ ಬಳಸ್ತಾರೆ, ಗಂಡ ಆಗಿದ್ರೆ ಹಿ ಬಳಸ್ತಾರೆ ಅಲ್ವಾ. ಮತ್ತೆ ನೋಡಿ, ಅಲ್ಲಿ ನಾವು ಇಲ್ಲಿ ಹಿ ಶಿ ಅಂತ ಬಳಸ್ತೇವೆ ಹುಡುಗ ಹುಡುಗಿಯರನ್ನ ಗುರುತಿಸ್ಲಿಕ್ಕೆ. ಅವರು ಹುಡುಗ ಇರ್ಲಿ ಹುಡುಗಿ ಇರ್ಲಿ, ಅವರು ಇಟ್ ಅಂತ ಬಳಸ್ತಾರೆ. ಇಟ್ ಈಸ್ ರಾಹುಲ್ ಅಂತ ಅವ್ರು ಹೇಳ್ತಾರೆ, ನಾವು ಹಿ ಈಸ್ ರಾಹುಲ್ ಅಂತ ಹೇಳ್ತೇವೆ. ಸೊ ಹಾಗೆ ಇಲ್ಲಿ ಗಂಡು ನಾಯಿ ಇರೋದ್ರಿಂದ ಏನ್ ಮಾಡಿದ್ದಾರೆ, ವಿಕ್ಕಿ ಅನ್ನುವಂತ ಹೆಸರನ್ನು ಅವರು ಕೊಟ್ಟಿದ್ದಾರೆ. ಹಾಗಾಗಿ ಹೀಸ್ ಅನ್ನೋ ಪ್ರನೌನ್ ಅನ್ನ ಬಳಸಿದ್ದಾರೆ. ಹಿ ವಿಲ್ ಸಿಟ್ ದೇರ್, ಅವನು ಅಲ್ಲೇ ಕುಳಿತುಕೊಂಡಿದ್ದಾನೆ. ಟಿಲ್ ಶಿ ಗಿವ್ಸ್ ಹಿಮ್ ಅ ಪೀಸ್ ಆಫ್ ವಾಟ್ ಶಿ ಇಸ್ ಪ್ರಿಪೇರಿಂಗ್. ತಾಯಿ ಏನು ಅಡುಗೆಯನ್ನು ರೆಡಿ ಮಾಡ್ತಾ ಇದ್ದಾಳೋ ಅದ್ರದ್ದು ಸ್ವಲ್ಪ ಭಾಗವನ್ನ ಅವನಿಗೆ ಕೊಡುವವರೆಗೂ ಅವನು ಅಲ್ಲೇ ಕೂತ್ಕೊಂಡಿದ್ದಾನೆ. ಅಲ್ಲೇ ಅಂದ್ರೆ ಏನು? ಅಲ್ಲೇ ಅಂದ್ರೆ ಎಲ್ಲಿ? Door of the kitchen. Yes, very good. Exactly. Door or door of the kitchen. Door of the kitchen is the exact answer. I hope, my dear students, you understood, you got an idea how easily you can find out the pronouns referring the nouns. Okay? Let us see the last example. ಕೊನೆಯ ಒಂದು ಉದಾಹರಣೆಯನ್ನ ನಿಮ್ಮೊಟ್ಟಿಗೆ ಚರ್ಚೆ ಮಾಡ್ತಾ ಇದ್ದೇನೆ. ನಾನು ನಿಮ್ಗೆ ಯಾವುದೇ ರೀತಿಯ ಸಹಾಯವನ್ನ ಕನ್ನಡದಲ್ಲಿ ಹೇಳೋದಿಲ್ಲ. ನೋಡೋಣ ನೀವು ಆನ್ಸರ್ ಮಾಡೋಕೆ ಸಾಧ್ಯ ಆಗುತ್ತಾ ಇಲ್ವಾ ಅಂತ. ಓಕೆ. ಒನ್ಸ್ ಅಪಾನ್ ಅ ಟೈಮ್ ಎ ಪೂರ್ ವುಮನ್ ವಾಸ್ ವಾಕಿಂಗ್ ಫ್ರಮ್ ಒನ್ ವಿಲೇಜ್ ಟು ಅನದರ್ ವಿಲೇಜ್ ಕ್ಯಾರಿಂಗ್ ಎ ಬಂಡಲ್ ಆನ್ ಹರ್ ಹೆಡ್. ನೋಡಿ, ನೀವು ಕೂಡ ಓದ್ಕೊಳ್ಳಿ ಒಂದ್ಸಾರಿ. ಒನ್ಸ್ ಅಪಾನ್ ಅ ಟೈಮ್ ಎ ಪೂರ್ ವುಮನ್ was walking from one village to another village carrying a bundle on her head. Unable to lift it easily, she rested every now and then. ಆಗಾಗ ಒಬ್ಬ ಬಡ ಮಹಿಳೆ ಹಳ್ಳಿಯಿಂದ ಹಳ್ಳಿಗೆ ತಲೆ ಮೇಲೆ ಒಂದು ಹೊರೆಯನ್ನ ಇಟ್ಕೊಂಡು ತಗೊಂಡು ಹೋಗ್ತಾ ಇದ್ಲು. ಅವಳಿಗೆ ಅದನ್ನ ಸುಲಭವಾಗಿ ತೆಗೆದುಕೊಂಡು ಹೋಗ್ಲಿಕ್ಕಾಗದೆ ಏನ್ ಮಾಡ್ತಾ ಇದ್ಲು, ಆಗಾಗ ವಿಶ್ರಾಂತಿಯನ್ನ ಪಡಿತಾ ಇದ್ಲು. ಎ ಹಾರ್ಸ್ಮನ್ ಪಾಸ್ಡ್ ಬೈ, ಅಲ್ಲೇ ಒಬ್ಬ ಕುದುರೆ ಮೇಲೆ ಕೂತ್ಕೊಂಡು ವ್ಯಕ್ತಿ ಹೋಗ್ತಾ ಇದ್ದ. ದ ವುಮನ್ ರಿಕ್ವೆಸ್ಟೆಡ್ ಹಿಮ್ ಟು ಕ್ಯಾರಿ ದ ಬಂಡಲ್ ಆನ್ ಹಾರ್ಸ್ ಬ್ಯಾಕ್ ಟಿಲ್ ದ ನೆಕ್ಸ್ಟ್ ವಿಲೇಜ್. ಆ ಮಹಿಳೆ ಅವನಿಗೆ ವಿನಂತಿಯನ್ನ ಮಾಡ್ಕೊಳ್ತಾಳೆ, ಮುಂದಿನ ಹಳ್ಳಿಯವರೆಗೆ ಕುದುರೆ ಮೇಲೆ ತಗೊಂಡು ಹೋಗು ಈ ಹೊರೆಯನ್ನ ಅಂತ. He refused, saying, ಅವನು ತಿರಸ್ಕಾರ ಮಾಡ್ತಾನೆ, ಈ ರೀತಿಯಾಗಿ ಹೇಳ್ತಾ ಏನಂತ, ಯು ವಿಲ್ ವಾಕ್ ಸ್ಲೋಲಿ ಅಂಡ್ ಡಿಲೇ ಮೀ. ನೀನು ನಿಧಾನವಾಗಿ ನಡೆದ್ಬಿಟ್ಟು ನನಗೂ ಕೂಡ ತಡ ಮಾಡ್ಬಿಡ್ತೀಯ. ಐ ಹ್ಯಾವ್ ಅ ಲಾಂಗ್ ವೇ ಟು ಗೋ, ನಾನು ತುಂಬಾ ದೂರ ಹೋಗ್ಬೇಕಾಗಿದೆ ಅಂತ ಅವನು ಹೇಳ್ತಾನೆ. ಇಷ್ಟು ಒಂದು ಪ್ಯಾರಾಗ್ರಾಫ್ ಇದೆ. ಸೊ ಹಿಯರ್ ಇಟ್ ಅಂದ್ರೆ ಏನನ್ನ ರೆಫರ್ ಮಾಡುತ್ತೆ? Bundle. ವೆರಿ ಗುಡ್. ಸೊ ಎಸ್, ವೆರಿ ಗುಡ್.
The word it refers to bundle. ಆನ್ಸರ್ ಬಂದಿದೆ ನೋಡಿ. ಅಂಡ್ ಎರಡನೇದು ಶಿ ಅಂತ ಇದೆ. ಶಿ ಅಂದ್ರೆ ಯಾರು? woman, ಎಸ್, ಪೂವರ್ ವುಮನ್. ವೆರಿ ಗುಡ್. ನೆಕ್ಸ್ಟ್, ದ ವುಮನ್ ರಿಕ್ವೆಸ್ಟೆಡ್ ಹಿಮ್. ಅವನಿಗೆ ವಿನಂತಿಯನ್ನು ಮಾಡಿಕೊಂಡಳು. ಅವನು ಅಂದ್ರೆ ಯಾರು? horseman, ಹಾರ್ಸ್ಮ್ಯಾನ್. ವೆರಿ ಗುಡ್. ಆನ್ಸರ್ ಮಾಡಿ ಆದ್ಮೇಲೆ ಮೈಕ್ ಆಫ್ ಮಾಡಿ. ಕೊನೆದಿದೆ, ನೀನು ನಂಗೆ ತಡ ಮಾಡ್ತೀಯಾ ಅಂತ ಇದೆ. ಇಲ್ಲಿ ನನಗೆ ಅಂದ್ರೆ ಯಾರು? Horseman. horseman, Horseman. Okay. So I hope most of you, those who have attended the today's class, have understood what the pronoun is and what kinds of pronouns are there and how they replace pronoun and how they refer to pronouns. ಅಂದ್ರೆ ಪ್ರನೌನ್ ಅಂದ್ರೆ ಏನು, ಪ್ರನೌನ್ಗಳು ಹೇಗೆ ಬೇರೆ ಬೇರೆ ನೌನ್ಗಳ ಬದಲಾಗಿ ಅವುಗಳು ಬಳಸಲ್ಪಡ್ತವೆ, ಹೇಗೆ ಅವುಗಳು ಒಂದು ನೌನ್ ಅನ್ನ ರೆಫರ್ ಮಾಡ್ತವೆ ಅನ್ನೋದನ್ನ ಈ ಉದಾಹರಣೆಗಳ ಮೂಲಕ ಈ ತರಗತಿಯನ್ನ ಹಾಜರಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ಅನ್ಕೊಂಡಿದ್ದೇನೆ. ಇನ್ನೊಂದಿಷ್ಟು ಉದಾಹರಣೆಗಳನ್ನ ಗ್ರೂಪ್ ಅಲ್ಲಿ ಶೇರ್ ಮಾಡ್ತೇನೆ, ಇಲ್ಲ ಕ್ಲಾಸ್ ಮಾಡಿ ನಿಮ್ಮೊಟ್ಟಿಗೆ ಚರ್ಚೆ ಮಾಡ್ತೇನೆ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇನ್ನೊಂದಿಷ್ಟು ಎಕ್ಸಾಂಪಲ್ಸ್ ಅನ್ನ ಬಿಡಿಸ್ತೇನೆ. ನೀವು ಇದನ್ನ ನಾನು ಗ್ರೂಪ್ ಅಲ್ಲಿ ಹಾಕ್ತೇನೆ, ನೋಟ್ಸ್ ಅನ್ನ ಬರೆದಿಟ್ಕೊಳ್ಳಿ. ಇನ್ನೊಂದಿಷ್ಟು ಉದಾಹರಣೆಗಳನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಚರ್ಚೆ ಮಾಡೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ಕ್ಲಾಸ್ ಅಂಡ್ ಹ್ಯಾವ್ ಅ ನೈಸ್ ಡೇ. ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. Thank you, sir. Thank you, sir. Thank you, sir. Okay.